ಆದರೆ ಕೆಂಪು ಬಣ್ಣ ಅದ್ಭುತ. ಖಾರ ಕಡಿಮೆ ಆದ್ರೂ ರುಚಿಕರ. MDH ಕಾಶ್ಮೀರಿ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ದೇಶಕ್ಕೆ ಬೇಕು 100% ಸತ್ಯ. ದೇಶದ ಭರವಸೆ ಅಂದ್ರೆ ರಿಪಬ್ಲಿಕ್ ಕನ್ನಡ. ಅದೇ ರೀತಿಯಲ್ಲಿ ಮನೆಗಳಿಗೆ 100% ಹೊಂದುವ ಟೈಲ್ಸ್ ಅಂದ್ರೆ ಓರಿಯಂಟ್ ಟೈಲ್ಸ್. ಇದು 100% ಬೆಸ್ಟ್. ಇದೀಗ ಈ ಕ್ಷಣದ ಹೆಡ್ಲೈನ್ಸ್. ಸರ ಕೊಡ್ಲಿ, ನೋಟಿಸ್ ಕೊಡದೆ ಹೋಗ್ಲಿ, ಬೇರೆ ನಡ ಮಾಡಲಿ, ನಾನು ಹೇಳ್ದಂತ ಮಾತಿಗೆ ಬದಲಾಗಿರ್ತೇನೆ. ಬದಲಾವಣೆ ಬೇಕು, ಬದಲಾವಣೆಗೆ ನಾನು ಬದ್ಧತೆಯಾಗಿ ಇರ್ತೀನಿ. ನಾನು ಸಿಎಂ ಬದಲಾವಣೆ ನಿಲುವಿಗೆ ನಾನು ಈಗಲೂ ಬದ್ಧ. ಡಿಕೆಶಿಗೆ ಒಂದು ಅವಕಾಶ ಸಿಗಲೇಬೇಕು. ಸುರ್ಜೇವಾಲಾ ಭೇಟಿ ಬಳಿಕವೂ ಇಕ್ಬಾಲ್ ಹುಸೇನ್ ಉಚ್ಚಾರ. ವಾಲ್ಮೀಕಿ ನಿಗಮ ಭ್ರಷ್ಟಾಚಾರ ಕೇಸ್ನಲ್ಲಿ ಮಹತ್ವದ ಬೆಳವಣಿಗೆ. ಪ್ರಕರಣದ ತನಿಖೆ ಸಿಬಿಐಗೆ ಹಸ್ತಾಂತರ. ರಾಜ್ಯ ಹೈಕೋರ್ಟ್ನಿಂದ ಮಹತ್ವದ ಆದೇಶ. ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತಕ್ಕೆ ಆರ್ಸಿಬಿಎ ಹೊಣೆ. ಪೊಲೀಸರು ಸಹ ಮನುಷ್ಯರೇ. ಜಂಟಿ ಪೊಲೀಸ್ ಆಯುಕ್ತ ವಿಕಾಸ್ಗೆ ಸಿಎಟಿ ಕ್ಲೀನ್ ಚೆಕ್. ಜಾತಿ ಗಣತಿ ಸರ್ವೆಯಲ್ಲಿ ಬಿಬಿಎಂಪಿ ಕಳ್ಳಾಟ, ಪಾಲಿಕೆ ಸಿಬ್ಬಂದಿ ವಂಚನೆ ಬಿಚ್ಚಿಟ್ಟ ರಿಪಬ್ಲಿಕ್ ಕನ್ನಡ. ಸರ್ಕಾರದಲ್ಲಿ ಸಂಚಲನ, ಎಚ್ಚೆತ್ತ ವಿಪಕ್ಷ. ರಾಜ್ಯಕ್ಕೆ ಹಬ್ಬಿದ ಹೃದಯಾಘಾತದ ಆತಂಕ. ಚಿತ್ರದುರ್ಗದಲ್ಲಿ ವೈದ್ಯರಿಗೆ ಹೃದಯ ಸ್ತಂಭನ. ಹೊಳಲ್ಕೆರೆಯ ಅರಸನಘಟ್ಟದಲ್ಲಿ ದುರ್ಮರಣ. ನಮಸ್ಕಾರ. ಮಹಾಭಾರತ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಹಿಂದುಳಿದವರಿಗೆ ಮೀಸಲಾತಿಯನ್ನ ಕೊಡುವ ಮೂಲಕ ಸಮಾಜದಲ್ಲಿ ಇತರರಿಗೆ ಸಿಗುವ ಎಲ್ಲಾ ರೀತಿಯ ಸೌಲಭ್ಯಗಳು, ಅದು ಶಿಕ್ಷಣ ಆಗಿರಬಹುದು ಅಥವಾ ನೌಕರಿ ಆಗಿರಬಹುದು, ಸ್ಥಾನಮಾನವಾಗಿರಬಹುದು, ಎಲ್ಲಾ ರೀತಿಯಲ್ಲೂ ಕೂಡ ಎಲ್ಲರಂತೆ ಅವರು ಅಂತ ಹೇಳಿ ಅವರಲ್ಲಿ ಭರವಸೆ ಮೂಡಿಸುವ ಪ್ರಯತ್ನ ಮಾಡಲಾಗುತ್ತೆ. ಈ ಮೀಸಲಾತಿ, ಅದರಲ್ಲೂ ಒಳ ಮೀಸಲಾತಿ ಅತ್ಯಂತ ಮಹತ್ವಪೂರ್ಣವಾದದ್ದು. ಯಾಕೆ ಅಂದರೆ ನಮ್ಮ ರಾಜ್ಯದಲ್ಲೇನೆ ನಾವು SC ಅಂತ ತೆಗೆದುಕೊಂಡ್ರೆ, ಅಂದರೆ ಪರಿಶಿಷ್ಟ ಜಾತಿ ಅಂತ ತೆಗೆದುಕೊಂಡ್ರೆ, ಅದರಲ್ಲಿ 101 ಉಪಜಾತಿಗಳಿವೆ, ಉಪಪಂಗಡಗಳಿವೆ. ಅದರಲ್ಲಿ ಇರುವ ಎಲ್ಲರಿಗೂ ಕೂಡ ಸಮಾನವಾದ ಅವಕಾಶ ಕೊಡಬೇಕು, ಸಿಗಬೇಕು ಅನ್ನೋ ಕಾರಣಕ್ಕೇನೆ ರಾಜ್ಯ ಸರ್ಕಾರ ಅತ್ಯಂತ ಮುತುವರ್ಜಿಯಿಂದ, ಅದರಲ್ಲೂ ವಿಶೇಷವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಳ ಮೀಸಲಾತಿಯನ್ನ ನಡೆಸುವ ಸಲುವಾಗಿ, ಒಳ ಮೀಸಲಾತಿಯನ್ನ ಜಾರಿಗೆ ತರುವ ಸಲುವಾಗಿ ಮತ್ತೊಂದು ಸಮೀಕ್ಷೆಯನ್ನ ನಡೆಸಲಿಕ್ಕೆ ಆದೇಶವನ್ನ ಪಾಸ್ ಮಾಡಿದ್ರು. ನಾಗಮೋಹನ್ ದಾಸ್ ನಿವೃತ್ತ ನ್ಯಾಯಮೂರ್ತಿಗಳು ಅವರ ನೇತೃತ್ವದಲ್ಲಿ ಒಂದು ಶಿಫಾರಸು ವರದಿಯನ್ನ ನೀಡುವಂತೆಯೂ ಕೂಡ ಆದೇಶ ಹೊರಡಿಸಲಾಗಿದೆ. ಅದರಂತೆ ನಮ್ಮ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಗಳಿರುವ ಮನೆಗಳನ್ನ, ಆ ಜಾತಿಗೆ ಸಂಬಂಧಪಟ್ಟ ಜನ ಇರುವ ಮನೆಗಳನ್ನ ಗುರುತಿಸಿ ಆ ಜನರ ಜೊತೆಯಲ್ಲಿ ಮಾತುಕತೆಯನ್ನ ನಡೆಸಿ ಅವರಿಂದ ವಿವರವನ್ನ ಕಲೆ ಹಾಕಿ ಸರ್ಕಾರಕ್ಕೆ ಈ ದತ್ತಾಂಶವನ್ನ ಅಥವಾ ಸರ್ಕಾರದ ಆದೇಶದಂತೆ ಕಾರ್ಯವನ್ನ ನಿರ್ವಹಿಸ್ತಾ ಇರುವ ನಾಗಮೋಹನ್ ದಾಸ್ ಅವರ ನೇತೃತ್ವದ ಸಮಿತಿಗೆ ಆ ದತ್ತಾಂಶವನ್ನ ನೀಡಲಿಕ್ಕೆ ನಿನ್ನೆಗೆ ಕೊನೆ ದಿನ ಮುಕ್ತಾಯವಾಗಿದೆ, ಅಂದ್ರೆ ಜೂನ್ 30. ವೀಕ್ಷಕರೇ, ಇಷ್ಟರವರೆಗೂ ನಾನು ಹೇಳಿದ್ದು ಎಲ್ಲವೂ ಸರಿ, ಎಲ್ಲವೂ ಆಗಬೇಕಾದದ್ದೇ. ಇದರ ಉದ್ದೇಶ ಕೂಡ ಖಡಾಖಂಡಿತವಾಗಿ ಒಳ್ಳೆಯದು. ಪರಿಶಿಷ್ಟ ಜಾತಿಗಳಲ್ಲಿರುವ ಎಲ್ಲ ಜನರಿಗೂ ಕೂಡ ಸರಿಯಾದ ಸ್ಥಾನಮಾನವನ್ನು ಕಲ್ಪಿಸಬೇಕು ಅನ್ನೋ ಅದರ ಸಲುವಾಗಿ ನಡೀತಿರುವ ಈ ಸಮೀಕ್ಷೆ. ಆದರೆ ಇಂಥ ಒಂದು ಮಹತ್ವಪೂರ್ಣವಾದ ವಿಚಾರದಲ್ಲೂ ಕೂಡ ಕಳ್ಳಾಟ ಅನ್ನೋದು ಎಷ್ಟರ ಮಟ್ಟಿಗೆ ನಡೆದಿದೆ ಅನ್ನೋದನ್ನ ಇವತ್ತು ರಿಪಬ್ಲಿಕ್ ಕನ್ನಡ ಬಟಾಬಯಲು ಮಾಡಿದೆ.
ಮನೆಗಳಿಗೆ ಹೋಗೇ ಇಲ್ಲ. ಮನೆಗಳಲ್ಲಿ ಪರಿಶಿಷ್ಟ ಜಾತಿಯ ಜನ ಇದ್ದಾರಾ ಇಲ್ವಾ ಅನ್ನೋದ್ರ ದತ್ತಾಂಶ ಕಲೆ ಹಾಕೇ ಇಲ್ಲ. ಆದರೆ ಆ ಮನೆಗಳ ಸಮೀಕ್ಷೆ ನಡೆಸಲಾಗಿದೆ ಅಂತ ಹೇಳಿ ಸ್ಟಿಕ್ಕರ್. ಬೆಂಗಳೂರು ವ್ಯಾಪ್ತಿಯಲ್ಲಿರುವ ಬಹುತೇಕ ಬಡಾವಣೆಗಳ ಜನರ ಮನೆಯ ಕಾಂಪೌಂಡ್ ಮೇಲೋ ಅಥವಾ ಗೇಟ್ ಮೇಲೋ ಅಥವಾ ಬಾಗಿಲ ಮೇಲೋ ಈ ಸ್ಟಿಕ್ಕರ್ ಇರಬಹುದು. ಇನ್ನು ಅನೇಕರಿಗೆ ಗೊತ್ತೇ ಇಲ್ಲ ಇಂಥದ್ದೊಂದು ಸ್ಟಿಕ್ಕರ್ ರಾತ್ರೋರಾತ್ರಿ ಬಂದು ನಮ್ಮನೆ ಬಾಗಿಲಿಗೋ ಕಾಂಪೌಂಡ್ಗೋ ಹಾಕಿ ಹೋಗಿದ್ದಾರೆ ಅಂತ ಹೇಳಿ. ಸಮೀಕ್ಷೆ ದಿನಾಂಕ ಕೂಡ ಮುಗಿದೋಗಿದೆ. ರಿಪಬ್ಲಿಕ್ ಕನ್ನಡ ನಡೆಸಿದ ರಿಯಾಲಿಟಿ ಚೆಕ್ನಲ್ಲಿ ಎಂಥ ಕಳ್ಳಾಟ ಬಯಲಾಗಿದೆ. ಬ್ರೇಕಿಂಗ್ ಅಪ್ಡೇಟ್ ಮೂಲಕ ಅದನ್ನು ಗಮನಿಸ್ತಾ ಹೋಗೋಣ. ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆಯಲ್ಲಿ ಮಹಾಧೋಕ. ಸಮೀಕ್ಷೆಯ ಬೃಹನ್ ನಾಟಕವನ್ನ ಬಟಾಬಯಲು ಮಾಡಿದೆ ರಿಪಬ್ಲಿಕ್ ಕನ್ನಡ. ಮಾತೇ ಆಡಿಸದೆ ಸ್ಟಿಕ್ಕರ್ ಸಮೀಕ್ಷೆಯನ್ನ ನಡೆಸಿದ್ದಾರೆ ಬಿಬಿಎಂಪಿಯ ಸಿಬ್ಬಂದಿ. ಪರಿಶಿಷ್ಟ ಜಾತಿಗಳ ಜನರಿಗೆ ಅನ್ಯಾಯ ಆಗ್ತಾ ಇದೆ, ಗಣತಿಯೇ ಮಾಡಿಲ್ಲ, ಆಗ್ಲೇ ಶಿಫಾರಸು ರೆಡಿ ಆಗ್ತಾ ಇದೆ. ಒಳ ಮೀಸಲಾತಿಯ ಕನಸನ್ನ ಕಾಣ್ತಾ ಇರುವ ಸಮುದಾಯದ ಜನರಿಗೆ ತಣ್ಣೀರೆರಚೋ ಗ್ಯಾರಂಟಿನ ಹಾಗಾದ್ರೆ ಸರ್ಕಾರದ ಕಡೆಯಿಂದ ಅನ್ನೋ ಅನುಮಾನ. ಇಷ್ಟೊತ್ತು ನಾನು ಹೇಳಿದ್ ಏನು ಅನ್ನೋದನ್ನ ನಮ್ಮ ಪ್ರತಿನಿಧಿ ಮುತ್ತುರಾಜ್ ಗ್ರೌಂಡ್ ರಿಪೋರ್ಟ್ ಮೂಲಕ, ರಿಯಾಲಿಟಿ ಚೆಕ್ ಮೂಲಕ ಮತ್ತಷ್ಟು ಸರಳವಾಗಿ ನಿಮಗೆ ಮತ್ತಷ್ಟು ಮನದಟ್ಟು ಮಾಡೋ ರೀತಿಯಲ್ಲಿ ವಿವರಿಸಿದ್ದಾರೆ. ಗಮನಿಸಿ. ಸರ್ಕಾರದ ಆದೇಶ ಏನಿದೆ ಹೇಳಿ. ಸ್ಟಿಕ್ಕರ್ ಯಾಕೆ ಅನ್ಸೋದಕ್ಕೆ ಹೇಳಿದ್ದಾರೆ? ಸೆನ್ಸಸ್ ಇದೆಯಾ? ಸೆನ್ಸಸ್ ಎಸ್ ಸಿ ಮನೆನಾ ಇಲ್ವಾ ಅಂತ ಹೇಳಿ ಕೇಳ್ತಾರೆ. ಎಸ್ ಸಿ ಮನೆ, ಎಸ್ ಸಿ ಇದಾರಾ ಇಲ್ವಿ ಮನೆಯಲ್ಲಿ ಇಲ್ವಾ ಅಂತ ಹೇಳಿ ಕೇಳ್ಬಿಟ್ಟು ಹಾಕ್ಸ್ಬೇಕು. ಈ ಮನೆಗೆ ಅನ್ಸಿದ್ರಲ್ವಾ? ಯಾವ ಮನೆಗೆ? ಈ ಮನೆಗೆ ಹೌದು. ನಾನು ಇಲ್ಲಿ ಇದ್ದನ್ನು ಏನಂತ ಕೇಳಿದ್ರು ಕ್ವಶನ್. ಆ ಮನೆಗೆ ಅಲ್ಲಿ ಯಾರು ಇಲ್ಲ ಆಕ್ಚುಲ್ ಆಗಿ. ಆ ಮನೆಯಲ್ಲಿ ಇದ್ರು ನಾನು ನೋಡ್ಬಿಟ್ಟು ಯಾವ ಮನೆಯಲ್ಲಿ ಇಲ್ಲ, ಇಲ್ಲಿ ಮನೇಲಿ ಇಲ್ಲ. ಅಲ್ಲಿ ಈ ಮನೆ ಸಮೀಕ್ಷೆ ಪೂರ್ಣಗೊಳಿಸಲಾಗಿದೆ ಅಂತ ಹಾಕಿದ್ದಾರೆ ಸರ್. ಜಾತಿ ಸರ್ ಒಂದ್ ನಿಮಿಷ ಸರ್. ಸರ್ ನಿಮ್ಮನ್ನು ಇವ್ರು ಕೇಳ ಅನ್ಸಿದ್ರ ಸರ್ ಇಲ್ಲಿ? ಜಸ್ಟ್ ಒಂದು ಕ್ವಶನ್ ಸರ್. ಇಲ್ಲ ಕೇಳಿದ್ರೆ ಅವರು ನೀವು ಯಾವ ಕಾಸ್ಟು ಏನು ಅಂತ ಕೇಳಿದ್ರೆ ಸರ್? ಅಲ್ಲ, ಜಸ್ಟ್ ಒಂದು ಕ್ವಶನ್ ಸರ್. ಇಲ್ಲ ಸರ್, ಅಲ್ಲಿ ಆಕ್ಚುಲ್ ಆಗಿ ರೋಡಲ್ಲಿ ಇಲ್ಲಿ ಆಕ್ಚುಲ್ ಆಗಿ ಬೇರೆ ಕ್ಯಾಸ್ಟ್ಗಳಿದ್ದಾಗ ನಾವು ಅನಿಸ್ತೀವಿ. ಗುರುತಿನ ಚೀಟಿ ಅನ್ಸುವ ಉದ್ದೇಶ ಏನು? ಎಸ್ ಸಿ ಕ್ಯಾಸ್ಟು ಇದಾರಾ ಇಲ್ವಾ ಇಲ್ಲಿ ಅಂತ ಹೇಳಿ ಅನ್ಸೋದು. ನೀವು ಹೋಗಿ ಪರಿಶೀಲನೆ ಮಾಡಬೇಕು. ಆಗಿದೆ, ಇದರಲ್ಲಿ ಯಾರು ಇಲ್ಲ ಅಥವಾ ಇದರಲ್ಲಿ ಕ್ಯಾಶ್ ಇಲ್ಲ ಅಂತ ಹೇಳಿದಾಗ ನಾವು ಅನ್ಸ್ಬೇಕು. Correct. ಅಕ್ಕಪಕ್ಕ ಕೇಳ್ತೀವಿ. ಡೋರ್ಗಳು ಇಲ್ದಾಗ, ಪಕ್ಕದಲ್ಲಿ ಮನೆಯವ್ರು ಇಲ್ದ ಇದ್ದಾಗ ಅವ್ರನ್ನ ಕೇಳ್ತೀವಿ, ಇದು ಎಸ್ ಸಿಗಳಿದಾರ ಈ ಮನೆಯಲ್ಲಿ ಅಂತ. ಇವನ್ನ ಕೇಳಿದಾಗ ಅಕ್ಕಪಕ್ಕನೂ ಕೇಳಿದ್ವಿ. ಡೋರ್ ಇಲ್ದಾಗ ಅವ್ರನ್ನ ಕೇಳ್ತೀವಿ. ಪಕ್ಕದ ಮನೆ ಡೋರ್ ಕ್ಲೋಸ್ ಆದಾಗ ಇವ್ರ ಪಕ್ಕದ ಮನೆಯವ್ರು ಅದೇ ಕ್ಯಾಶ್ ಅಂತ ಕೇಳ್ತೀವಿ. ಕ್ಲೋಸ್ ಆದಾಗ ಕೇಳ್ಬಿಟ್ಟು ಹೇಳ್ತೀವಿ. ನಾನು ಇದ್ನಲ್ಲ, ಯಾರನ್ನ ಕೇಳಿದ್ರಿ? ಕೇಳ್ಬಿಟ್ಟು ಅನ್ಸ್ಬೇಕು. ನಾವು ಕೇಳ್ಬಿಟ್ಟು ಮೇಲೆ ಹೋಗ್ಬಿಟ್ಟು ಕೇಳೋಣ ಅಂತ ಬಂದ್ ಮೇಲೆ ಹೋದ್ವಿ. ಅಲ್ಲ, ಅಂಗಡಿ ಇರ್ತಲ್ವ, ಅಂಗಡಿಯಲ್ಲಿ ಕೇಳೋದ್ ಬೇಡ, ಮನೇಲಿ ಕೇಳಲ್ಲ. ಮನೆಗೆ ಹೋಗಿಲ್ವಲ್ಲ, ಮೇಲ್ಗಡೆ ಅನ್ಸ್ಬಿಟ್ಟಿದ್ದಾರೆ 3 ಮನೆಯಲ್ಲೂ. ಕೆಳಗಡೆ ಬಂದಿದ ತಕ್ಷಣ ಇವರು ಗೌರ್ಮೆಂಟ್ ಹೇಳ್ದಂಗೆ ಬರಬೇಡಿ ನೀವು, ಮೊದಲು ಮಾಡಿ ಆಮೇಲೆ ಬರೀರಿ ನೀವು. ಯಾವ ಜಾತಿ ಇದ್ರೆ ಹೇಳಿ, ಯಾವ ಜಾತಿ ಅಲ್ಲ ಕೇಳೋಣ ಅಂತ ಹೋದ್ವಿ ಸರ್. ಮತ್ತೆ ಯಾಕೆ ಅನ್ಸಿದ್ರಿ? ಮೊದಲೇ ಕನ್ಸಿದ್ರಿ ನೀವು? ಅಂಗಡಿಯಲ್ಲಿ ಕೇಳೋದ್ ಬೇಡ ಸರ್, ಮೇಲೆ ಹೋಗಿ ಮನೇಲಿ ಕೇಳೋಣ ಅಂತ ಹೇಳಿ ಹೋದ್ವಿ. ಫಸ್ಟ್ ಫ್ಲೋರ್ ಹೋಗಿದ್ರ? ನಮ್ಮ ನಾತಿ ಮನೆ ಅದು. ಯಾರು ಹೋಗಿಲ್ವಲ್ಲ, ಯಾವ ಜಾತಿ ಅವರು ಹೇಳಿ? ಅಲ್ಲ ಸರ್, ಅಷ್ಟು ಬೇಗ ಅವ್ರು ಕೆಳಗಡೆ ಬಂದ್ವಿ. ಮತ್ತೆ ಹೆಂಗ್ ಅನ್ಸಿದ್ರಿ? ಕರೆದ್ರು, ಹಂಗೆ ಬಂದ್ಬಿಟ್ವಿ. ಇವ್ರು ಕರೆದ್ರು ಅಂದ್ಬಿಟ್ಟು ಅಂದೆ. ಇಲ್ಲ, ನೀವು ಬರೀ ಇದೇ ಆಯ್ತು ನಿಮ್ದು BBMP. ನೀವು ಅನ್ಸಿಲ್ಲ, ಸುಮ್ಮನೆ ಕೇಳಿದ್ರೆ ಸುಮ್ಮನೆ ಯಾರೋ ಹೇಳ್ತಾರೆ ಬೇರೆ ಅಧಿಕಾರಿಗಳು, ಅದು ಮಾಡ್ಕೊಂಡು ಹೋಗ್ತಿದ್ರ ಅಷ್ಟೇ. ನೀವು ಬಂದಿಲ್ಲ, ನೀವು ಕೇಳಿಲ್ಲ. ನೀವು ನಮ್ಮ ಹತ್ರ ವಿಜುವಲ್ ಇದೆ. ಈ ಮನೆಗೆ ಎಲ್ಲಿ ಕೇಳಿದ್ರಿ? ಹೊರಗಡೆ ನಿಂತು ಫೋಟೋ ತೆಗೆಸ್ಕೊಂಡು ಬಂದ್ರಿ. ಹೌದು ಸರ್, ಬೋರ್ಡ್ ನೋಡ್ತೀವಿ. ಬೋರ್ಡ್ ನೋಡಿದಾಗ ಕ್ಲೋಸ್ ಇದ್ದಾಗ, ಡೋರ್ ಕ್ಲೋಸ್ ಇದ್ದಾಗ, ಡೋರ್ ಕ್ಲೋಸ್ ಇದ್ದಾಗ ಬಂದ್ಬಿಡ್ತೀವಿ ಸರ್ ನಾವು. ಹೆಂಗ್ ಬರ್ತೀರಾ? ಸುಮ್ಮನೆ ಬರಬೇಕು. ಹೌದು. ಮನೆ ಬೆಲ್ ಮಾಡಬೇಕು. ಹೌದು. ಮಾಡಿದ್ರಾ? ಹೌದು, ಮಾಡಿಲ್ಲ. ಈ ಮನೆಗಳೆಲ್ಲ ಮಾಡಿದೀವಿ. ಆ ಮನೆಗಳಲ್ಲಿ ಬಂದಾಗ ಸರ್ ನಮ್ಮ ಹತ್ರ ವಿಡಿಯೋ ಇದೆ. ಇದು ಸರ್ಕಾರಕ್ಕೆ. ಚರ್ಚೆ ಪ್ರಾರಂಭ ಮಾಡೋಣ. ಚರ್ಚೆಯಲ್ಲಿ ನಮ್ಮ ಜೊತೆ ಬಿಜೆಪಿಯಿಂದ ಶ್ರೀನಿವಾಸ್ ಇದ್ದಾರೆ, JDSನಿಂದ ರಾಜುಗೌಡರಿದ್ದಾರೆ, ಹಾಗೆ KPCC SC ಘಟಕದ ಅಧ್ಯಕ್ಷರೇ ಆಗಿರುವ ಧರ್ಮಸೇನಾ ಸರ್ ಅವರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಧರ್ಮಸೇನಾ ಸರ್, ನೀವು ಕಾಂಗ್ರೆಸ್ ಪಕ್ಷದ ಪ್ರತಿನಿಧಿಯಾಗಿ ಇವತ್ತು ಮಾತನಾಡಬಾರ್ದು, ಬದಲಾಗಿ ನಿಮ್ಮ ಸಮುದಾಯದ ಜನ ನಿಮ್ಮ ಮೇಲಿಟ್ಟಿರುವ ವಿಶ್ವಾಸದ ಆಧಾರದ ಮೇಲೆ ಮಾತನಾಡಬೇಕು ಅಂತ ಹೇಳಿ ನನ್ನ ಚಿಕ್ಕ ಮನವಿ. ಈಗ ನಾವು ತೋರಿಸಿದ್ದು ಕೇವಲ ಒಂದು ಸ್ಯಾಂಪಲ್ ಸರ್. ನಿಮ್ಮ ಅನುಮತಿ ಇದ್ರೆ ಇನ್ನೆರಡು ಸ್ಯಾಂಪಲ್ಗಳಿದೆ, ಅದನ್ನು ತೋರಿಸಿ ಚರ್ಚೆ ಪ್ರಾರಂಭ ಮಾಡ್ತೀನಿ. ಅದನ್ನು ಪ್ಲೇ ಮಾಡಿ. ಒಬ್ರು ಲೇಡಿ ರಿಯಾಕ್ಟ್ ಮಾಡಿದ್ದಾರೆ, ಅದು ಬೇರೆ ಪ್ರತ್ಯೇಕವಾದ ಏರಿಯಾ. ಹಾಗೆ ಮತ್ತಷ್ಟು ಜನರನ್ನ ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ, ಗಮನಿಸಿ. ಅವು ಇನ್ನೂ ಬಂದಿಲ್ಲ, ಸುಮ್ಮನೆ ಎಣಿಸ್ಬಿಟ್ಟು ಹೋಗಿದ್ದಾರೆ ಅಷ್ಟೇ, ಬಂದೇ ಇಲ್ಲ. ಬಂದಿಲ್ಲ, ಅಣ್ಸೋಗಿದ್ದಾರೆ ಅಂದರೆ ಈ ಹುಡುಗರು ಯಾವನ ತಂದು ಅಣ್ಸಿದ್ವೇನೋ, ಇನ್ನೂ ಇಲ್ಲೆಲ್ಲೂ ಅಣ್ಸಿಲ್ಲ. ಇದೊಂದು ಎಲ್ಲ ಬಿದ್ದಿತ್ತೇನೋ ಅಣ್ಸವ್ರು ತಂದು. ಅವು ಇನ್ನೂ ಬಂದಿಲ್ಲ, ಸುಮ್ಮನೆ ಎಣಿಸ್ಬಿಟ್ಟು ಹೋಗಿದ್ದಾರೆ ಅಷ್ಟೇ, ಬಂದೇ ಇಲ್ಲ. ಈ ಪರಿಶಿಷ್ಟ ಜಾತಿಯ ಸರ್ವೆಯ ನಕಲಿ ಹೇಗೆ ನಡೀತಾ ಇದೆ ಅಂತ ನಾನು ತೋರಿಸ್ತೀನಿ. ಈಗ RR ನಗರದಲ್ಲಿ ಒಂದು ನಿಮಿಷ ಮೇಡಮ್,
ಈ ಮನೆ ಮುಂಭಾಗದಲ್ಲಿ ಒಂದು ಸೇಮ್ ಈಗ ತಾನೇ ನಾವು ಹಿಡಿದ್ವಲ್ಲ ಅದೇ ರೀತಿಯಾಗಿ ಈ ಮನೆಯ ಸಮೀಕ್ಷೆ ಪೂರ್ಣಗೊಳಿಸಲಾಗಿದೆ. ಪರಿಶಿಷ್ಟ ಜಾತಿ ಸಮಗ್ರ ಸಮೀಕ್ಷೆ 2025 ಅಂತ ಅನಿಸಿದ್ದಾರೆ. ನನ್ನ ಜೊತೆಗೆ ಈ ಮನೆ ಮಾಲೀಕರು, ಈ ಮನೆಯವರು ಅಮ್ಮ ಈ ಸ್ಟಿಕ್ಕರ್ ಅನಿಸುವಾಗ ನಿಮ್ಮನ್ನೇನಾದರೂ ಯಾವ ಜಾತಿಗೆ ಸೇರಿದವರು, ಎಷ್ಟು ಜನ ಇದ್ರೆ ಅಂತ ಯಾರು ಕೇಳಿದ್ರ? ಯಾರು ಬಂದಿಲ್ಲ ಇಲ್ಲಿಗೆ, ಯಾರು ಬಂದಿಲ್ಲ. ಈಗ ನೀವು ಬಂದಿರೋದೆ. ಇದು ಅದನ್ನ ಅಂಟಿಸಿರೋದಷ್ಟೇ. ನಿಮ್ಗೆ ಗೊತ್ತಾ ಅನಿಸುವಾಗ? ನಮಗೆ ಗೊತ್ತಿಲ್ಲ, ನಾವು ಇಲ್ಲೇ ಇದ್ದೋ ಅಂಟಿಸ್ಬಿಟ್ಟು ಹೋಗೋರು. ಸುಮ್ಮನೆ ಅನಿಸ್ಬಿಟ್ಟು ಹೋಗೋರು. ಅಲ್ಲಿ ಯಾವ್ದಾರು ಕ್ವಶನ್ ಕೇಳಿದ್ರೆ ಹೋಗ್ಲಿ ಯಾವ ಜಾತಿ ಏನೂ ಕೇಳಲಿಲ್ಲ ನಮ್ಮನ್ನ. ನಮಗೆ ಗೊತ್ತೇ ಇಲ್ವಲ್ಲ ಅವ್ರು ಬಂದಿರೋದು. ಅಂಟಿಸ್ಬಿಟ್ಟು ಹೋದ್ರು. ಅಷ್ಟೇ. ಇದು ಸರ್ಕಾರದಿಂದ ಆಗ್ತಿರುವಂತಹ ಪರಿಶಿಷ್ಟ ಜಾತಿ ಸಮೀಕ್ಷೆ. ಇದು ನೋಡಿದಾಗ ಏನು ಅನ್ಸುತ್ತೆ? ಏನೂ ಗೊತ್ತಿಲ್ಲ. ನೀವು ಪರಿಶೀಲನೆ ಮಾಡ್ತಾ ಇದ್ದೀರಿ, ಮಾಡಬೇಕು, ಮಾಡಿ ಅಷ್ಟೇ. ಅಲ್ಲೇನಂತ ಬರ್ದಿದ್ದಾರೆ ನೋಡ್ರಿ, ಪರಿಶಿಷ್ಟ ಜಾತಿಗಳ ಸಮೀಕ್ಷೆ ಅಂತ ಬರ್ದಿದ್ದಾರೆ. ಸಮೀಕ್ಷೆ ಮಾಡ್ಬೇಕಂದ್ರೆ ಎನ್ಕ್ವೈರಿ ಮಾಡ್ಬೇಕಲ್ವ ಯಾವ ಜಾತಿ ಏನು ಅಂತ. ಇವಾಗ ನಾವು ಯಾವ ಜಾತಿ ಅಂತ ಗೊತ್ತಿಲ್ಲದೇ ಹೆಂಗೆ ಫಸ್ಟ್ ಆಫ್ ಆಲ್ ಜಾತಿ ಗಣನೆ ಮಾಡಲೇಬಾರ್ದು. ಈಗ ಮಾಡ್ತಿದ್ದಾರೆ ಅಂದರೆ ಅದು ಒಳಗಡೆ ಇದ್ದೀವಿ ಬಟ್ ಗೊತ್ತಿಲ್ಲದೇ ಬರೀ ಸ್ಟಿಕ್ಕರ್ ಅಂಟಿಸಿ ಹೋಗಿದ್ದಾರೆ. ಅಷ್ಟೇ ನಾವು ಒಳಗಡೆ ಇದ್ದೀವಿ, ಅವ್ರು ಬರೀ ಸ್ಟಿಕ್ಕರ್ ಹಾಕಿ ಹೋಗಿದ್ದಾರೆ. ಇದು 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 ನಡೀತಿರುವಂಥದ್ದು ಅಸಲಿಯತ್ತು. ಇದು ರಿಪಬ್ಲಿಕನ್ನ ದೊಡ್ಡ ಇಂಪ್ಯಾಕ್ಟ್. ಇದು ಪರಿಶಿಷ್ಟ ಜಾತಿಯ ಸಮೀಕ್ಷೆ ಅನ್ನೋ ಹೆಸರಲ್ಲಿ BBMP ಅಧಿಕಾರಿಗಳು ಸುಳ್ಳು ಮಾಹಿತಿಯನ್ನು ಕೊಡುವ. ಅಲ್ಲಿಗೆ ಸರ್ ನಾನು ಪ್ರಶ್ನೆನೇ ಕೇಳಲ್ಲ, ನಿಮ್ಮ ಪ್ರತಿಕ್ರಿಯೆ ಏನಿದಕ್ಕೆ? ಮೇಡಮ್, ಇನ್ ಜನರಲ್ ಇವತ್ತು ನಾಗಮೋಹನ್ ದಾಸ್ ಸಾಹೇಬರು ಕೂಡ ರಿಪೋರ್ಟನ್ನು ಮಾಡಿದ್ದಾರೆ. ಇಡೀ ರಾಜ್ಯದಲ್ಲಿ 90% ಆಗಿದೆ. ಬೆಂಗಳೂರಲ್ಲಿ ಓವರಾಲ್ ಟೋಟಲ್ ತುಂಬ ವೀಕ್ ಇದೆ ಅನ್ನೋದನ್ನು ಆಯೋಗದ ಅಧ್ಯಕ್ಷರೇ ಹೇಳಿದ್ದಾರೆ. ಸೊ ತಾವು ಹೇಳಿದಾಗೆ ನಿಮಗೆ ನನ್ನ ಬಗ್ಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ಇದೇ ಜಾಗದಲ್ಲಿ ಸೌಖ್ಯ ಗಾಂವ್ಕರ್ ಇವರೆಲ್ಲ ಇದ್ದಂಥದ್ದು. ನಾನು ಭಾಳ ಡಿಬೇಟ್ಸ್ ಇಲ್ಲಿ ಮಾಡಿದ್ದೀನಿ. ಯಾವುದೇ ಕಾರಣಕ್ಕೂ ಕೂಡ ನಾನು ಜಾತಿ ಅಥವಾ ಪಕ್ಷ ಅಥವಾ ಸರ್ಕಾರ ಬಿಡಬೇಡಿ, ನನ್ನ ಲೈಫಲ್ಲಿ ವಾಸ್ತವತೆ ಏನಿದೆ ಪ್ರಾಮಾಣಿಕತೆಯಿಂದ ನಾನು ಕೆಲಸನ ಮಾಡಿದ್ದೀವಿ. ಅಲ್ಲಲ್ಲ, ನೀವು ಫಸ್ಟೇ ಕೇಳ್ಕೊಂಡ್ರಲ್ಲ, ಅದರ ನನ್ನ ಬಗ್ಗೆ ನೀವು ಬೇರೆಯವ್ರ ಬಗ್ಗೆ ನಾನು ಟೀಕೆ ಮಾಡಲ್ಲ, ಏನಿಲ್ಲ. ಯಾವುದೇ ಕಾರಣಕ್ಕೂ ನನ್ನ ಆತ್ಮಸಾಕ್ಷಿಗೆ ನಾನು ಇರ್ತೀನೋ ಹೊರತು ಯಾವುದೇ ಥರದ ಇನ್ಫ್ಲೂಯೆನ್ಸ್ ಆಗಲಿ ಏನಾಗಲಿ ಯಾವತ್ತೂ ಕೂಡ ಭಾವಿಸ್ಕೋಬೇಡಿ. ಇದು ನನ್ನ ಮೊದಲನೇ ಮನವಿ. ಯಾಕೆ ಹೇಳಿದ್ದಕ್ಕೆ ನನ್ನ ಮನವಿ ಅಷ್ಟೇ, ಆಯ್ತಾ? ಸೊ ಈಗೇನು ತಾವು ಈ ವರದಿಗಳು ಹೇಳ್ತಾ ಇದ್ದೀರಿ, ಈಗ ಬೇರೆ ರಾಜ್ಯಗಳಲ್ಲಿ 3 ರಾಜ್ಯಗಳಲ್ಲಿ ಆಲ್ರೆಡಿ ಶಿಫಾರಸು ಆಗಿಬಿಟ್ಟಿದೆ. ಒಳ ಮೀಸಲಾತಿಗೆ ಶಿಫಾರಸು ಆಗಿದೆ. ಕರ್ನಾಟಕದಲ್ಲಿ ಈ ಥರ ಪ್ರಾಬ್ಲಮ್ಗಳಿಂದನೇ ಇವತ್ತವರೆಗೂ ನಾವು ಮಾಡೋಕ್ಕಾಗಿಲ್ಲ. ಈಗಾಗಲೇ ಎರಡು ಟೈಮ್ ಎಕ್ಸ್ಟೆಂಡ್ ಆಗಿ ಇವತ್ತು ಕೂಡ ತಮಗೆ ಗೊತ್ತಿದೆಯೇನೋ ಗೊತ್ತಿಲ್ಲ, 6ನೇ ತಾರೀಕುವರೆಗೂ ಟೈಮ್ ಎಕ್ಸ್ಟೆಂಡ್ ಮಾಡಿದ್ದಾರೆ ನಾಗಮೋಹನ್ ದಾಸ್ ಸಾಹೇಬರು. ಇನ್ನೂ 6 ದಿವಸ ಮುಂದಕ್ಕೆ ಹೋಗಿದೆ. ಅವರು 15 ದಿವಸ ಏನೋ ಕೇಳಿದ್ರು ಅಂತಲೂ ಕೂಡ ಹೇಳಿದ್ದಾರೆ, ಕೆಲವರೆಲ್ಲ ಮನವಿ ಮಾಡಿದರು ಅಂತೇಳಿ. ಎಕ್ಸ್ಟೆಂಡ್ ಆಗಿರೋದು ಏನಕ್ಕೆ ಸರ್? ಈ ಸಮೀಕ್ಷೆ ಮಾಡೋಕೆ ಅಥವಾ ಶಿಫಾರಸಿನ ವರದಿ ಕೊಡೋಕೆ? ಬ್ಯಾಂಗ್ಳೂರಲ್ಲಿ ಏನು ಪ್ರಾಬ್ಲಮ್ ಆಗಿದೆ, ಇದು ನಾವು ಮಾಡೋಕ್ಕಾಗ್ತಾ ಇಲ್ಲ, ಯಾರು ಕೂಡ ಮುಂದೆ ಬರ್ತಾ ಇಲ್ಲ ಅಂತೇಳಿ. ಅದಕ್ಕೆ 10 ಕಾರಣಗಳಿದೆ. ನಿಮಗೆ ಗೊತ್ತಿರುವಾಗ ಎಷ್ಟೋ ಜನ ಜಾತಿಗಳು ಹೇಳ್ಕೊಂಡಿರಲ್ಲ, ಎಷ್ಟೋ ಕಡೆ ಮುಂದೆ ಬರಲ್ಲ. ನಮ್ಮ ಜಾತಿ ಗೊತ್ತಾದರೆ ನಮಗೆ ಇವತ್ತು ನೀವು ಒಂದು ಉದಾಹರಣೆ ಹೇಳ್ತೀನಿ. ಮೊನ್ನೆ ಚಾಮರಾಜನಗರದಲ್ಲಿ ಒಂದು ಘಟನೆ ನಡೆದಿದೆ. ಅಲ್ಲಿ ಒಬ್ಬರು ದಲಿತರನ್ನ ಇದಾಕಿದ್ರೆ ಅಲ್ಲಿ 21 ಜನ ಮಕ್ಕಳನ್ನ ಕರ್ಕೊಂಡು ಹೊರಟೋಗ್ಬಿಟ್ಟಿದ್ದಾರೆ. ನಾವು ಕೂಡ ಎಲ್ಲ ಕಡೆ ಸ್ಟೇಟ್ಮೆಂಟ್ ಮಾಡಿಸ್ತಾ ಇದ್ದೀನಿ. ನನ್ನ ರಾಜ್ಯ SC ಘಟಕದಿಂದ ನಾನೇ ಕೂಡ ಅದನ್ನೆಲ್ಲ ಮಾಡಿಸ್ತಾ ಇದ್ದೀನಿ. ಈ ಥರದ ಸಮಸ್ಯೆಗಳು ರಾಜ್ಯದಲ್ಲಿ ನನಗೆ ಗೊತ್ತಿರುವಾಗೆ ಪರಿಶಿಷ್ಟ ಜಾತಿಯವ್ರಿಗೆ ಇರ್ತಕ್ಕಂಥ ಹಿಂಸೆ ಅದು ಯಾರಿಗೂ ಕೂಡ ಹೇಳೋಕ್ಕಾಗೋದಿಲ್ಲ. ಅದು ಅನುಭವಿಸೋನಿಗೆ ಗೊತ್ತಾಗ್ತದೆ. ಸೊ ಹಾಗಾಗಿ ನಾನು ಈಗ ಆ ಡಿಬೇಟ್ ಅಲ್ಲ ಇದು. ಸೊ ಇಲ್ಲಿ ಮನೆಗಳು ತಗೊಂಡಿರ್ತಾರೆ, ಬೇರೆ ಜಾತಿ ಹೆಸರುಗಳು ಹೇಳಿರ್ತಾರೆ, ಅಥವಾ ಈ ಕಾರಣಗಳಿಗೆ ಅದು ಪ್ರಗತಿ ಆಗ್ತಾ ಇಲ್ಲ ಮೇಡಮ್. ನನಗೆ ಗೊತ್ತಿರೋ ಪ್ರಗತಿ ಆಗ್ತಾ ಇಲ್ಲ. ಸೊ ಈಗ ನೀವು ಮಾಡೋದು ನಾನು ತಪ್ಪಂತ ನಾನೇನು ಹೇಳಕ್ ಹೋಗಲ್ಲ. ಅದನ್ನ ನಾಗಮೋಹನ್ ದಾಸ್ ಒಂದು ಚಿಕ್ಕ ಅನುಮಾನ, ಕ್ಷಮೆ ಇರಲಿ, ಮಧ್ಯದಲ್ಲಿ ಪ್ರಶ್ನೆ ಕೇಳ್ತಿದ್ದೀನಿ. ಮನೆಗೆ ಹೋಗಿ ಮಾಹಿತಿಯನ್ನ ಪಡಿಬೇಕು ಅನ್ನೋದ್ರ ಅರ್ಥವೇ ಅಕ್ಕಪಕ್ಕ ಮನೆಯವರಿಗೆ ಡಂಗೂರ ಸಾರದೆ ಆ ಮನೆಯಲ್ಲಿ ವಾಸವಿರುವ ವ್ಯಕ್ತಿಗಳ ಜೊತೆಯಲ್ಲಿ ಮಾತುಕತೆ ನಡೆಸಿ ಅವ್ರಿಗೆ ಇಷ್ಟ ಇದೆಯೋ ಇಲ್ವೋ ಸಮೀಕ್ಷೆಯಲ್ಲಿ ಭಾಗವಹಿಸ್ಲಿಕ್ಕೆ ಅದನ್ನ ತಿಳ್ಕೊಂಡು ಅವ್ರು ಒಪ್ಪಿ ಹೌದು ನಾವು ಪರಿಶಿಷ್ಟ ಜಾತಿ ಅಂತಂದ್ರೆ ಅದ್ರಲ್ಲಿ ಉಪಪಂಗಡನ ಅಥವಾ ಜಾತಿನ ಅದನ್ನ ನಮೂದು ಮಾಡ್ಕೊಳ್ಬೇಕು ಅನ್ನೋದೇ ನಿಯಮ ಇರೋದು, ಹೌದಲ್ವಾ? ಅಂಥದ್ರಲ್ಲಿ ಬೆಂಗಳೂರಿಗರು ಹಿಂದೇಟ್ ಹಾಕ್ತಾರೆ. ಹಾಗಾಗಿ ಸ್ಟಿಕ್ಕರ್ ಅಂಟಿಸಿ ಹೋಗ್ಬಿಟ್ರು, ಅವ್ರನ್ನ ಕೇಳಲೂ ಇಲ್ಲ, ಅವ್ರಿಗೆ ಮುಜುಗರ ಮಾಡ್ಲಿಕ್ಕೆ ಎಡೆ ಮಾಡ್ಕೊಡ್ಬಾರ್ದು ಅನ್ನೋದಕ್ಕೆ ಸ್ಟಿಕ್ಕರ್. ಈ ಸಮಜಾಯಿಷಿ ಆಗ್ಲಿಕ್ಕೆ ಸಾಧ್ಯನಾ? ಕಾರಣ ಆಗ್ಲಿಕ್ಕೆ ಸಾಧ್ಯ? ನೋಡಿ, ಇಲ್ಲಿ 2-3 ಥರ ಇದೆ. ಸೊ ಏನು ನೀವು ಹೇಳ್ತಾ ಇದ್ದೀರಿ, ಇದರ ಪ್ರಶ್ನೆಗೆ ನಾನು ಹೇಳಬೇಕಂತ ಹೇಳಿದ್ರೆ, ಈಗ ನಾನು ಪರಿಶಿಷ್ಟ ಜಾತಿಯಲ್ಲಿ ನಾನು ಇದ್ದೀನಿ, ನಾನು ಹೇಳ್ಕೊಳ್ಳೋದಕ್ಕೆ ನಾನು ಮುಂದೆ ಬರಲ್ಲ. ಅವ್ರು ಹೇಳ್ಕೊಳ್ಳಿಲ್ಲ ಅಂದ್ರೂ ಸರ್ಕಾರ ಅದನ್ನು ಗುರುತಿಸಿ ಈಗೇನು 5% 6% ಕೊಡಬೇಕು, ಮತ್ತು 4% ಕೊಡಬೇಕು, 3% ಕೊಡಬೇಕು ಅಂತೇಳಿ. ನೀವು ಯಾವುದೇ ಜಾತಿ ಹೇಳ್ದಿದ್ರೂ
ಯಾವುದೇ ಜಾತಿಯವರು ಅವರು ಹೆಸರುಗಳನ್ನ ಹೇಳದೆ ಬರೆಸದೇ ಹೋದ್ರು ಕೂಡ ಅವ್ರು 1% ತಗೊಂಡೋಗಿ ಹಾಕ್ತಾರೆ. ಬರ್ಸದೇ ಇರೋದಲ್ವೇ ಅಲ್ಲ ಅಲ್ಲ ಸರ್ ಕೇಳಿ, ಅಲ್ಲಲ್ಲ, ಈಗ already ಬರ್ಸಕ್ ರೆಡಿ ಇದಾರಾ ಇಲ್ವಾ ಜನರನ್ನ ತಿಳ್ಕೊಳ್ಬೇಕಂದ್ರೆ ಜನರನ್ನ ಮಾತಾಡ್ಸ್ಬೇಕಲ್ಲ. ತುಂಬಾ ಜನರನ್ನ ಅಲ್ಲಲ್ಲ, ಮಾತಾಡ್ಸ್ತಾನೆ ಇಲ್ಲ. ತುಂಬಾ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಬಹಳ ಇದೆ ಮೇಡಮ್. ಇದು ಟೆಕ್ನಿಕಲ್ ಪ್ರಾಬ್ಲಮ್ ಅಲ್ಲ ಸರ್, ಇದು ಕಳ್ಳಾಟ. ಇದು ಟೆಕ್ನಿಕಲ್ ಪ್ರಾಬ್ಲಮ್ ಅಲ್ಲ, ಇದು ಕಳ್ಳಾಟ. ಇದು ಟೆಕ್ನಿಕಲ್ ಅಂದ್ರೆ ಈಗ ನಾನೇ ಮುಂದೆ ಬರ್ದೇ ಇದ್ರೆ ಅಧಿಕಾರಿಗಳು ಏನ್ ಮಾಡ್ತಾರೆ? ಅರೆ ಮುಂದೆ ನಾನು ಸಿಂಪಲ್ ಆಗಿ ಅಧಿಕಾರಿಗಳಿಗೆ ಮುಂದೆ ಬರ್ತಾರಾ ಇಲ್ವಾ ಅಂತ ಗೊತ್ತಾಗ್ಬೇಕಂದ್ರೆ ನೀವು ಜನರ ಮುಂದೆ ನಿಲ್ಬೇಕು. ನಿಲ್ತಿಲ್ಲ ಸಿಬ್ಬಂದಿ, ಖಾಲಿ ಮನೆಗಳಿಗೆ. ಸರ್ ನೀವು ನಂಬ್ತಿರೋ ಇಲ್ಲೋ, ನಾನು 4 ದಿನದ ಹಿಂದೆ ಒಂದು ಟ್ವಿಟರ್ ಅಲ್ಲಿ ಹಾಕಿದ್ದೆ, ನಮ್ಮ ಮನೆ ಕಾಂಪೌಂಡ್ಗೂ ಕೂಡ ನಮ್ಮ ಮನೇಲಿ ಯಾರೂ ಇಲ್ಲದೆ ಇರುವಾಗ ಬಂದು ಅನ್ಸೋಗಿದ್ರು. ಜಾತಿ ಹೌದೋ ಎಲ್ಲೋ ಪ್ರಶ್ನೆ ಅಲ್ಲ ಸರ್. ಅದ್ರ ಕೆಳಗೆ ಬಂದಿರೋ ಕಮೆಂಟ್ ಗಳನ್ನು ಓದ್ಬಿಡ್ತೀನಿ ಸರ್. ಅಪಾರ್ಟ್ಮೆಂಟ್ ಗಳು ಲಾಕ್ ಆಗಿ 2 ತಿಂಗಳಾಗಿದೆಯಂತೆ, ಸ್ಟಿಕ್ಕರ್ ಅಂಟಿಸೋಗಿದ್ದಾರೆ, ಸಮೀಕ್ಷೆ ಆಗಿದೆ ಅಂತ ಹೇಳಿ. ಮನೆಯಲ್ಲಿ ಯಾರು ಇಲ್ದಿರುವಾಗ ಸ್ಟಿಕ್ಕರ್ ಅಂಟಿಸೋಗಿದ್ದಾರೆ ಸರ್. ಸ್ಕೂಟರ್ ನೀವು ನೋಡಿದ್ರೋ ಇಲ್ಲೋ ಗೊತ್ತಿಲ್ಲ, ನಿಂತಿರೋ ಸ್ಕೂಟರ್ ಮೇಲೆ ಸ್ಟಿಕ್ಕರ್ ಇದೆ ಸರ್. ಏನ್ ಹೇಳ್ತೀರಿ ಇದಕ್ಕೆ? ಟೆಕ್ನಿಕಲ್ ಪ್ರಾಬ್ಲಮ್. ನಾನು ಒಂದ್ ಹೇಳ್ತೀನಿ, ನಾನು ಡಿಫೆಂಡ್ ಮಾಡ್ತೀನಿ ಅಂತ ಅನ್ಕೋಬೇಡಿ. ಪ್ರತಿಯೊಂದು ಮನೆಯೂ ಕೂಡ ಅವರು SC ಇರ್ಲಿ ಇಲ್ದೇ ಹೋಗ್ಲಿ, ಆ ಮನೆ ಸಮೀಕ್ಷೆ ಆಗಿದೆ ಅನ್ನೋದು ಅದರ ಇದು ಸ್ಟಿಕ್ಕರ್ ಹಾಕಿರೋದು. ಅವರು SC ಇದಾರೋ ಇಲ್ಲೋ ಅನ್ನೋದು ಸೆಕೆಂಡ್ರಿ. ಈ ಮನೆಯಲ್ಲಿ SC ಇದಾರೆ ಇಲ್ಲ ಅನ್ನೋದನ್ನ ನಾನು ಚೆಕ್ ಮಾಡಿದ್ದೀನಿ ಅನ್ನೋದಕ್ಕೆ ಕೇಳಿ ಒಂದು ನಿಮಿಷ. BBMPಯ ಆಯುಕ್ತರು ನೋಡಿ, ಇಡೀ ರಾಜ್ಯದಲ್ಲಿ ಇದು 10 ಹಲವಾರು ಥರ ಒಬ್ಬೊಬ್ಬ ಅಧಿಕಾರಿಗಳು ಒಂದೊಂದು ಥರ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಈಗ ನಾನು ಒಬ್ಬ SC, ನನ್ನ ಮನೆ ನಂದು ಇದನ್ನು ಮಾಡಿದ್ರು. ನನ್ನ ಮನೆಯಲ್ಲಿ ನನ್ನ ಹೆಂಡತಿ ಮಕ್ಕಳದಲ್ಲಾಯಿತು, ನನ್ನದೇ ಹೆಸರು ಇರಲಿಲ್ಲ. ಅದು ಸದಾಶಿವಯೋಗದಲ್ಲಿ ಮಾಡ್ಕೊಂಡಿದ್ರು. ಬಂದರು ನನ್ನ ಹತ್ರ ಕೂತ್ಕೊಂಡೆಲ್ಲ ಕೇಳಿದ್ರು. ನಾನು ಆಮೇಲೆ ನನ್ನ ಹೆಸರು ಇಲ್ಲ ಅಂತ ಹೇಳಿದೆ. 4-5 ಅಧಿಕಾರಿಗಳು ಬಂದು ನನ್ನ TNRCವರೆಗೆ ಇದೇ ಕೆಲಸಕ್ಕೆ ಹೋಗಿ ಕೂತ್ಕೊಂಡು ನಾನು ಮಾಡಿದಂಥ ಸಂದರ್ಭದಲ್ಲಿ, ಸರ್ ನನ್ನ ಹೆಂಡತಿ ಲಲಿತಾ, ಮಗ ರಾಹುಲ್ ಬಾಲು, ನಿಶಾ ಅಂತೇಳಿ ಸೊಸೆ, ಮೊಮ್ಮಗಳು ಈಗ 7-8 ವರ್ಷ, ಈ 4 ವರ್ಷದಲ್ಲೇ ಅವಳದು ಹೆಸರನ್ನ ತಗೊಂಡ್ಬಂದಿದ್ದಾರೆ, ನಿಮ್ಮದೇ ಇಲ್ಲ ಸರ್ ಅಂತ ಹೇಳಿದ್ರು. ಆಮೇಲೆ ಇದು ಸದಾಶಿವಯೋಗದ್ದು ತಗೊಂಡಿದ್ದಾರೆ ಅಂತೇಳಿ. ಅದರಲ್ಲಿ ಏನಾಗಿದೆ, ಸದಾಶಿವಯೋಗದನ್ನು ಕೂಡ ಅಧಿಕಾರಿಗಳು ಕ್ಯಾರಿ ಮಾಡಿದ್ದಾರೆ ಮೇಡಮ್. ದಿಸ್ ಇಸ್ ಫಾರ್, ಯಾಕೆಂದರೆ ನನಗೆ ನಮ್ಮ ಮನೆಯಲ್ಲಿ ನಡೆದಿದ್ದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ಈ ಕಾರಣಗಳಿಂದ ಆ ಸ್ಟಿಕ್ಕರ್ ಹಾಕಿರೋದ್ರ ಬಗ್ಗೆ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಈ ಮನೆಗೆ ಆಗಿದೆ. ಈಗ ಪಕ್ಕದ ಮನೇಲಿ ಕೇಳ್ತಾರೆ. ಈಗ ಎಷ್ಟೋ ಜನ ಅಧಿಕಾರಿಗಳು ಎಲ್ಲ ಬೀಗ ಗೌರ್ಮೆಂಟ್ ಕೆಲಸ ಮಾಡೋರು, ಬೇರೆ ಬೇರೆ ಕೆಲಸ ಮಾಡೋರು ಬೀಗ ಹಾಕೊಂಡು ಹೋಗಿರ್ತಾರೆ. ಅಕ್ಕಪಕ್ಕದಲ್ಲ ಅಂಗಡಿಯವ್ರು ಯಾರನ್ನ ಕೇಳ್ತಾರೆ, ಆ ಮನೆಯಲ್ಲಿ ಪ್ರಶ್ನೆಗೂ ನಿಮ್ಮೆಲ್ಲ ಅನುಮಾನಗಳಿಗೂ ಉತ್ತರ ನಾವು ಆಲ್ರೆಡಿ ತೋರಿಸ್ಬಿಟ್ಟಿದೀವಿ. ಮನೆ ಒಳಗ್ ಜನ ಇದ್ದಾರೆ, ನಾಕ್ ಕೂಡ ಮಾಡಿಲ್ಲ, ಆಚೆ ಸ್ಟಿಕ್ಕರ್ ಅಂಟಿಸ್ಬಿಟ್ಟು ಹೋದ್ರು. ನಮ್ಮ ಪ್ರತಿನಿಧಿ ಹೋಗ್ಬಿಟ್ಟು ಬಾಗ್ಲು ಬಡ್ದಾಗ ಆಚೆ ಬಂದು, ಸರ್ ನಿಮ್ಮ ಮನೆ ಮುಂದೆ ಸ್ಟಿಕ್ಕರ್ ಹಾಕಿದಾರಲ್ಲ ಅಂದ್ರೆ ನಮಗೆ ಗೊತ್ತೇ ಇಲ್ಲ ಅಂತಾರೆ. ರಾಜು ಸರ್, ಇದು ಟೆಕ್ನಿಕಲ್ ಮಿಸ್ಟೇಕ್ ಅಥವಾ ಜನರ ಹಿಂದೇಟ್ ಹಾಕ್ತಿರೋದಾ? ಇದು ಕಳ್ಳಾಟ ಅಲ್ದಲೆ ಮತ್ತೇನು ಅಂತ ಹೇಳಿ ಬೇರೆ ಯಾವ್ದಾದ್ರು ಒಳ್ಳೆ ಪದ ಇದ್ರೆ ನೀವೇ ಸಜೆಸ್ಟ್ ಮಾಡಿ. ಸ್ಮಿತಾ, ಈಗ ನಮ್ಮ KPCC SC ಸೆಲ್ ಘಟಕದ ರಾಜ್ಯಾಧ್ಯಕ್ಷರು ವೈಯಕ್ತಿಕವಾಗಿ ನನಗೆ ತುಂಬ ದಿನಗಳಿಂದ ನಾವು ಮಾಧ್ಯಮಗಳಲ್ಲಿ, ಪತ್ರಿಕೆಗಳಲ್ಲಿ ನಾನು ಕೆಲಸ ಮಾಡ್ಬೇಕಾದ್ರೆ ಅವ್ರನ್ನ ನೋಡ್ಕೊಂಬಂದಿರೋಂಥ ಸುಸಂಸ್ಕೃತರು ಮತ್ತು ಮಿತಭಾಷಿಗಳು, ಒಳ್ಳೆ ವ್ಯಕ್ತಿತ್ವಗಳು ಅಂಥವ್ರು. ಯಾಕೆಂದರೆ ಅವ್ರ ಕುಟುಂಬನ ನಾನು ಸುಮಾರು ವರ್ಷಗಳಿಂದ ಅಬ್ಸರ್ವ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ವ್ಯಕ್ತಿತ್ವದ ಬಗ್ಗೆ ನಾನು 2 ಮಾತಾಡಲ್ಲ. ಆದರೆ ಈ ಧೃತರಾಷ್ಟ್ರ ಪ್ರೇಮ ಅಂತಾರಲ್ಲ, ಆ ರೀತಿ ನಮ್ಮ ಧರ್ಮಸೇನ ಸಾಹೇಬರು ಪಕ್ಷನ ಸಮರ್ಥಿಸ್ಕೊಳ್ಳೋ ಪ್ರಯತ್ನದಲ್ಲಿದ್ದಾರೆ. ಆದರೆ ಪಕ್ಷಕ್ಕಿಂತ ಇಂಪಾರ್ಟೆಂಟಾಗಿ ಇಲ್ಲಿ ಅಧಿಕಾರಿಗಳು ಸರ್ಕಾರದ ಕಂಟ್ರೋಲಲ್ಲಿಲ್ಲ ಅನ್ನೋದನ್ನು ನಾವು ಮೊದಲು ಗಮನಕ್ಕೆ ತಗೋಬೇಕಾಗ್ತದೆ. ನೋಡಿ, ಜಾತಿ ಗಣತೆ ಮಾಡಬೇಕಾಯ್ತು. ಪಾಪ ಅವ್ರು ಹೇಳಿದ್ರು ಸದಾಶಿವ ಆಯೋಗದಲ್ಲಿ 3 ಜನದ ಹೆಸರು ಬಿಟ್ಟೋಗಿತ್ತು. ಒಬ್ಬ MLC ಪರಿಸ್ಥಿತಿನೇ ಅವತ್ತಿನ ಕಾಲಕ್ಕೆ ಈ ಅಧಿಕಾರಿಗಳು ಈ ರೀತಿ ಮಾಡಿದ್ದಾರೆ ಅಂದರೆ ಜನಸಾಮಾನ್ಯನ ಪರಿಸ್ಥಿತಿ ಏನು? ನೀವು ಜನಗಳ ತೆರಿಗೆ ಹಣದಲ್ಲಿ ಅವ್ರಿಗೆ ಸಂಬಳ ಕೊಡ್ತಾ ಇದ್ದೀರಿ, ಅವ್ರ ಕೈಲಿ ಕೆಲಸ ಮಾಡ್ಸೋಕ್ಕಾಗಲಿಲ್ಲ ಅಂದರೆ ನಿಮ್ಮನ್ನ ಜನಪ್ರತಿನಿಧಿ ಅಂತ ಯಾಕೆ ಆಯ್ಕೆ ಮಾಡಬೇಕು ಅನ್ನೋದು ಜನಕ್ಕೆ ಕಾಡುವಂಥ ಪ್ರಶ್ನೆ. ಮನೆ ಮುಂದೆ ಬಂದರು, ಒಂದು ಸ್ಟಿಕ್ಕರ್ ಅಂಟಿಸಿದ್ರು, ಹೋದ್ರು, ಆಯಿತು, ಓಕೆ. QR ಕೋಡು ಯಾರೋ ಇವತ್ತು ಮಧ್ಯಾಹ್ನ ನಾನು ಬರಬೇಕಾದ್ರೆ ಒಂದು ಫೇಸ್ಬುಕ್ಕಲ್ಲಿ ಒಂದು ಬರೆದಿದ್ರು, ಕಾಂಗ್ರೆಸ್ನ ಅವ್ರ ಮಿತ್ರರು ಬರೆದಿದ್ರು, ತುಂಬ ಬೇಕಾದಂಥ ಮಿತ್ರರು ಬರೆದಿದ್ರು. ಅವ್ರಿಗೆ ಹೇಳ್ಕೊಳಕ್ಕಾಗಲಿಲ್ಲ ಅಂದರೆ ಆ QR ಕೋಡ್ ಸ್ಕ್ಯಾನ್ ಮಾಡಲಿ, ಸ್ಕ್ಯಾನಲ್ಲಿ ಅಪ್ಡೇಟ್ಗೆ ನಿಮಗೆ ಡೀಟೇಲ್ಸ್ ಬರ್ತದೆ ಅಂತ ಯಾರೊಬ್ಬರು ಬರೆದಿದ್ರು. ಓಕೆ, ಆಯಿತು, ಒಪ್ಕೊಳ್ಳಿ. ಎಷ್ಟು ಜನ ಓದಿದ್ದಾರೆ? QR ಸ್ಕೋನ್. ಈಗ ನೀವೊಬ್ಬ ಮಹಿಳೆಯರನ್ನ ಮಾತಾಡ್ಸಿದ್ರಿ, ವಯಸ್ಸಾದಂಥ ಒಬ್ಬರು ಹಿರಿಯರಿದ್ರು, ಅವ್ರಿಗೆ ಆ QR ಕೋಡ್ನ ಸ್ಕ್ಯಾನ್ ಮಾಡಿ ಯಾವ ರೀತಿ ಅಪ್ಲೋಡ್ ಮಾಡಬೇಕು ಅನ್ನೋ ಒಂದು ವಿಚಾರಗಳು ತಿಳಿದಿದೆಯಾ? ನಾವು ಹೇಳೋದಿಷ್ಟೇ, ನಿಮ್ಗೆ ಅಧಿಕಾರಿಗಳು, ಒಬ್ಬ ರೆವಿನ್ಯೂ ಇನ್ಸ್ಪೆಕ್ಟ್ರು ಒಂದು ಟ್ಯಾಕ್ಸ್ ಕಟ್ಟಲಿಲ್ಲ ಅಂದರೆ ಮನೆಗೆ 3 ಸತಿ ಹೋಗ್ತೀರಿ, ನೋಟಿಸ್ಗಳು ಕೊಡ್ತೀರಿ, ಅವ್ರನ್ನ ಇನ್ನಿಲ್ಲದಂತೆ ಹಿಂಸೆ ಕೊಡ್ತೀರಿ. ಹಳ್ಳಿಗಳಿಗೆ ಹೋದರೆ ವಿಲೇಜ್ ಅಕೌಂಟೆಂಟಿಂದ ಹಿಡಿದು ಜಾತಿ ಸಮೀಕ್ಷೆ ಮಾಡೋದು ದೊಡ್ಡ ಕಷ್ಟನೇ ಅಲ್ಲ. ಒಂದು ಲೆಕ್ಕಕ್ಕೆ ನೋಡ್ಕೊಂಬಿಟ್ರೆ ಜನಸಾಮಾನ್ಯನಿಗೂ ಈ ವಿಚಾರ ಗೊತ್ತು.
ಒಂದು ವಿಲೇಜ್ ಅಕೌಂಟೆಂಟ್ಗೆ ಆ ಊರಲ್ಲಿ ಎಷ್ಟು ವೋಟ್ ಇದ್ದಾವೆ, ಯಾವ ಜನಾಂಗ ಇದ್ದಾರೆ ಅಂತ 90% ಗೊತ್ತಿರ್ತದೆ. ಓಕೆ, ಸರ್ಕಾರಕ್ಕೆ ಈಗ ಏನಾಗ್ಬಿಟ್ಟಿದೆ ಅಂದರೆ ಕ್ರೀಮಿ ಲೇಯರ್ಗೆ, ಅಂದರೆ ಜಾತಿಗಳಲ್ಲಿರೋವಂಥ ಒಳಜಾತಿಗಳು, ಪಂಗಡಗಳು, ನೀವೇನು ಕ್ಯಾಟಗರಿ ಮಾಡ್ತೀರಾ, ಈ 3A ತಂದು ಯಾವುದೋ ಒಂದು ಸೇರಿಸ್ತಾರೆ, ST ತಂದು ಯಾವುದೋ ಒಂದು ಸೇರಿಸ್ತಾರೆ. ಆದರೆ ಬಲಿಷ್ಠ ವರ್ಗಗಳೇನಿದಾವೋ ಅವು ತುಳಿತಕ್ಕೊಳಗಾಗಿರೋವಂಥ ವರ್ಗಗಳಿಗೆ ಅವಕಾಶಗಳು ಸಿಗಬಾರ್ದು ಅನ್ನೋ ಒಂದೇ ಒಂದು ಉತ್ಕಟೇಚ್ಛೆ ಇಟ್ಕೊಂಡು ತಮ್ಮ ರಾಜಕೀಯ ಬೆಳೆ ಬಯಸ್ಕೊಳ್ಳೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ ಈ ಥರ ಕೆಲಸಗಳಿಗೆ ಇಳಿದಿರ್ತಾರೆ. ಅವರು ಮಾಡ್ತಾ ಇರೋಂಥ ಫೋರ್ಸ್ಗೆ ಸರ್ಕಾರ ಇವತ್ತು ಅವ್ರಿಗೆ ಮಣಿದು ಈ ಲಾಬಿಗೆ ಇಳಿದಿದೆ. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ನಮ್ಮ ಬಂಜಾರ ಸಮಿತಿಯವರು ಕ್ರೀಮಿ ಲೇಯರ್ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ದೊಡ್ಡ ಹೋರಾಟ ಮಾಡಿದ್ರು. ಈಗ ರಾಜಕಾರಣದ ವಿಚಾರ ಬೇಡ, ಒಬ್ಬ MLA ಕ್ಯಾಂಡಿಡೇಟ್ ಒಬ್ಬ ಮಿನಿಸ್ಟ್ರ್ ಮನೆಗಳ ಮೇಲೆ ಕಲ್ಲು ತೂಲಾಟ ಮಾಡೋದು, ಅದು ಎಲ್ಲಾ ಮಾಧ್ಯಮಗಳು ತೋರಿಸ್ತು. ಅಂದ್ರೆ ಅವ್ರಿಗೆ ಏನು ಪರಿಹಾರ ಕೊಟ್ರಿ? ಸಿಂಪಲ್ ಬೇಡ, ನಾನು ರಾಜಕೀಯ ಮಾತಾಡ್ಲಿಕ್ಕೆ ಇಷ್ಟಪಡಲ್ಲ, ಯಾಕಂದ್ರೆ ಜಾತಿಗಣತ ವಿಚಾರ ಮಾತಾಡೋಣ ಅಂತ. SC ST ಅಂತಾನೆ ಬರ್ತೀವಿ. ಎಸ್ಸಿಗಳಲ್ಲಿ ಎಡಗೈನೂರು ಬಲಗೈನೂರು ಅಂತ ಇರ್ತಾರೆ. ಕೆಲವು ಕಡೆ SCಗಳ ಸಂಖ್ಯೆ ಜಾಸ್ತಿ ಇರ್ತದೆ, ಕೆಲವು ಕಡೆ ಎಡಗೈನವ್ರ ಸಂಖ್ಯೆ ಜಾಸ್ತಿ ಇರುತ್ತೆ, ಇನ್ನು ಕೆಲವು ಕಡೆ ಬಲಗೈನವ್ರ ಸಂಖ್ಯೆ ಜಾಸ್ತಿ ಇರುತ್ತೆ. ಸೈಟು ಹಂಚಿಕೆ ವಿಚಾರಗಳಲ್ಲಿ ಬಂದಾಗ ಈ ಅಲ್ಲೇನಾಗಿರ್ತದೆ, ಬಲಗೈನವ್ರು ಪ್ರಾಬಲ್ಯ ಹೊಂದಿರ್ತಾರೆ, ಸಂಪೂರ್ಣ ಸೈಟ್ಗಳು ಅವ್ರಿಗೆ ಸಿಕ್ಕಿರುತ್ತೆ, ಪಾಪ ಎಡಗೈನವ್ರಿಗೆ ಸಿಕ್ಕಿರಲ್ಲ. ಎಡಗೈನವ್ರ ಪ್ರಾಬಲ್ಯ ಇರೋ ಕಡೆ ಅಂದರೆ ಇಲ್ಲಿ ಕ್ರೀಮಿ ಲೇಯರ್ಗೆ ಸಿಗ್ಬೇಕಾದ್ರೂ ಈ ಕೆಲವು ಸಣ್ಣ ಸಣ್ಣ ಉಪಜಾತಿಗಳಿದ್ದಾವೆ. ಇಡೀ ಕರ್ನಾಟಕದಲ್ಲಿ ಅವ್ರನ್ನ ತಗೊಂಡಾಗ ಯಾವುದೋ ಕ್ಯಾಟಗರಿಗೆ ಸೇರಿಸಿರ್ತೀರಿ, ಮುಸಲ್ಮಾನರನ್ನೇ ತಗೊಳ್ಳಿ, ಅದರಲ್ಲೂ ತುಳಿತಕ್ಕೊಳಗಾಗಿರುವಂಥವ್ರು ಇದ್ದಾರೆ, ಅವರಲ್ಲೂ 89 ಉಪಜಾತಿಗಳಿದ್ದಾವೆ. ಆ ಜಾತಿಗಳಲ್ಲಿ ಕ್ರೀಮಿ ಲೇಯರಲ್ಲಿರೋ 50,000ನೋ 25,000ನೋ 15,000ನೋ. ಇದೇ ನಾಗರಾಜ್ ಯಾದವ್ ಕಾಂಗ್ರೆಸ್ನ ಡಿಫೆಂಡ್ ಮಾಡ್ಕೊಳ್ಳೋಂಥ ನಾಗರಾಜ್ ಯಾದವ್ ಅವರು ಒಂದು ಹಂತಕ್ಕೆ ಮೀರೋಗಿ ಕಾಡುಗೊಲ್ಲರನ್ನ ನೀವು ಯಾವುದೋ ಕ್ಯಾಟಗರಿಗೆ ಸೇರಿಸಿದ್ದೀರಿ ಅಂತ ನಿಜವಾಗ್ಲೂ ನಾನು ಹೇಳ್ತೀನಲ್ಲ, ಜನಾಂಗಕ್ಕೋಸ್ಕರ ಹೋರಾಟ ಮಾಡಿದ್ರು. ಅಂದ್ರೆ ನಾನು ಹೇಳೋದಿಷ್ಟೇ, ಈಗ ಇಲ್ಲಿ ಏನು ನಡೀತಾ ಇದೆ ಸೂಕ್ಷ್ಮವಾಗಿ ಅವಲೋಕನ ಮಾಡಿ. ಇಲ್ಲಿ ಯಾರು ಶತ್ರುಗಳಲ್ಲ, ಆದರೆ ಜನತೆಗೆ ಈಗ ಒಬ್ಬ ರಾಜಕಾರಣಿಗಳಾಗಿ ಒಬ್ಬ ಪ್ಯಾನಲಿಸ್ಟ್ಗಳಿಗಾಗಿ ಜನತೆಗೆ ಏನು ತಲುಪಿಸ್ಬೇಕು, ಕಟ್ಟ ಕಡೆಯ ವ್ಯಕ್ತಿಗೆ ನ್ಯಾಯ ಸಿಗಬೇಕು. ಈಗ ಧರ್ಮಸೇನ ಸಾಹೇಬರು ಒಂದು ಮಾತು ಹೇಳಿದ್ರು, ಹೌದು ನಾನು ತುಂಬ ಹಿಂದುಳಿದ ವರ್ಗದವ್ರು. ಬಹುಶಃ ಅವರು 2 ಸತಿ MLC ಆಗಿದ್ರು, ಬಹುಶಃ ಈ ಸತಿ MLC ಆಗಿರೋ ಮಿನಿಸ್ಟರ್ ಆಗಿರೋರು. ಯಾವ ತುಳಿತಕ್ಕೊಳಗಾದ್ರು ಅದನ್ನ ಅವ್ರ ಅವಲೋಕನ ಮಾಡ್ಕೊಳ್ಳಿ, ಅದು ಅವ್ರ ವೈಯಕ್ತಿಕ ವಿಚಾರ, ಪಕ್ಷದ ವಿಚಾರ, ನನಗೆ ಬೇಡ. ನಾನು ಹೇಳ್ತಾ ಇರೋದು, ಒಬ್ಬ ವ್ಯಕ್ತಿಗೆ ಅನ್ಯಾಯ ಆದಾಗ ಪ್ರತಿಭಟಿಸುವಂತ ಮನಸ್ಥಿತಿ ಪ್ರತಿಯೊಬ್ಬರಲ್ಲೂ ಬರಬೇಕು. ವೆದರ್ ಅವ್ರಾಗಿರ್ಲಿ ನಾನಾಗಿರ್ಲಿ ಯಾವುದೇ ಪಕ್ಷ ಇರ್ಲಿ, ಇಲ್ಲ ಆಗಿರೋದು ಅನ್ಯಾಯನೇ. ಯಾರು ಎಲ್ಲಿದ್ದಾರೆ ಅನ್ನೋದು ಗೊತ್ತೇ ಇಲ್ಲ ಅಂದ್ರೆ ಯಾರಿಗೆ ಸೌಲಭ್ಯ ಹಾಕಿ ತಲುಪಿಸ್ತೀರಿ? ನಾನೊಂದು ಚಿಕ್ಕ ಬ್ರೇಕ್ ಹೋಗ್ಬೇಕು, ಸರ್ ಬರ್ತೀನಿ ಇಲ್ಲ, ನಿಮ್ಮಿಂದ ಸುದೀರ್ಘವಾದ ಉತ್ತರವೇ ಬೇಕು ಸರ್. ಸರ್ಕಾರದ ರಿಯಾಕ್ಷನ್ ತೋರಿಸ್ತೀನಿ. ನಮ್ಮ ಜೊತೆಯಲ್ಲಿ ಬಿಜೆಪಿ SC ಮೋರ್ಚಾದ ಅಧ್ಯಕ್ಷರು ಮಂಜು ಅವರಿದ್ದಾರೆ, ಶಾಸಕರು ಕೂಡ ಹೌದು. ನಾನು ಬ್ರೇಕ್ ಹೋಗ್ಬೇಕು, ತಾಳ್ಮೆಯಲ್ಲಿ. ನಮ್ಮ ಜೊತೆಯಲ್ಲಿ ಶಾಸಕರು ಹಾಗೆ ಬಿಜೆಪಿ SC ಮೋರ್ಚಾದ ಅಧ್ಯಕ್ಷರು ಆಗಿರುವ ಮಂಜು ಸರ್ ಇದ್ದಾರೆ. ಮಂಜು ಸರ್, ಈಗ ಒಳ ಮೀಸಲಾತಿಗೆ ಬೇಕಾಗಿರೋದೇ ಬಹಳ ಮುಖ್ಯವಾಗಿ ದತ್ತಾಂಶ. ಅದರ ಕಲೆಕ್ಷನ್ ಅಲ್ಲೇ ಎಡವಟ್ಟು ಅಂತಂದ್ರೆ ಇನ್ನೇನ್ ಶಿಫಾರಸ್ ಮಾಡ್ತಾರೆ, ಇನ್ನೇನ್ ಮೀಸಲಾತಿ ಕೊಡ್ತಾರೆ ಅಂತ? ಈಗ ಆಲ್ರೆಡಿ ಒಂದು ಸತಿ ಜಾತಿ ಗಣತಿಯನ್ನ ಮಾಡಿ ಸಾರ್ವಜನಿಕರ ದುಡ್ಡನ್ನ 106 ಕೋಟಿ ರೂಪಾಯಿ ವ್ಯಯ ಆಗಿರ್ತಕ್ಕಂಥ ತಮ್ಮೆಲ್ಲರೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ನಾನು ಮಾಧ್ಯಮದ ಮುಖಾಂತರ ಗಮನಿಸಿದಂತ ಸಂದರ್ಭದಲ್ಲಿ, ನಾನು ನನ್ನ ಕಾರ್ಯಕರ್ತರಿಗೆ ದೂರವಾಣಿ ಮುಖಾಂತರ ಸಂಪರ್ಕ ಮಾಡಿದಂತ ಸಂದರ್ಭದಲ್ಲಿ, ಈ ಬೆಂಗಳೂರಿನಲ್ಲಿ ಅಧಿಕಾರಿಗಳು ಸುಮ್ನೆ ಬೇಕಾಬಿಟ್ಟಿ ಹೋಗಿ ಯಾವ್ದೋ ಮನೆಗೆ ಸ್ಟಿಕ್ಕರ್ ಅಂಟಿಸಿ ಆ ಮನೆಗೆ ಬೀಗ ಹಾಕಿದೆ, ಆ ಸ್ಟಿಕ್ಕರ್ ಅಂಟಿಸ್ತಾರೆ, ಅಥವಾ ಮನೆ ಒಳಗಿದ್ದಾರೆ ಹೊರಗಡೆ ಕರೆದೇ ಇಲ್ಲ, ಸುಮ್ನೆ ಸ್ಟಿಕ್ಕರ್ ಅಂಟಿಸ್ಬಿಟ್ಟು ಜಾತಿ ಗಣತಿ ಆಗಿದೆ ಅಂತ ಹೇಳಿ ಒಂದು ಸುಳ್ಳು ಲೆಕ್ಕನ ಸರ್ಕಾರಕ್ಕೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಏನು ಒಳ ಮೀಸಲಾತಿಗೆ ಅನುಕೂಲ ಆಗ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಜಾತಿ ಗಣತಿ ಮಾಡ್ಬೇಕು ಅಂತ ಹೊರಟಿದ್ದಾರೆ. ಇದು ನಿಜವಾಗ್ಲೂ ಎಲ್ಲ ಒಂದು ಕಡೆ ಅನ್ಯಾಯ ಆಗುತ್ತೆ ಅಂತ ಹೇಳಿ ಸಂದರ್ಭದಲ್ಲಿ ಆರೋಪ ಮಾಡ್ತೀನಿ. ನಿಜವಾಗ್ಲೂ ಕೂಡ ಜಾತಿ ಗಣತಿ ಬೇಕಾಬಿಟ್ಟಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಈ ರೀತಿ ಜಾತಿ ಗಣತಿಯನ್ನ ಮಾಡಿದ್ರೆ ನಿಜವಾಗ್ಲೂ ಕೂಡ ಇರ್ತಕ್ಕಂಥ ಎಲ್ಲ ಜಾತಿಗಳಿಗೂ ಕೂಡ ಅನ್ಯಾಯ ಆಗುತ್ತೆ. ಇವರು ವೈಜ್ಞಾನಿಕವಾಗಿ ಜಾತಿ ಗಣತಿಯನ್ನ ಮಾಡಬೇಕು. ಫಿಸಿಕಲ್ ಆಗಿ ಹೋಗಿ ಜಾತಿ ಗಣತಿ ಮಾಡಿದ್ರೆ ಸಿಗ್ತಕ್ಕಂಥ ಅಂಕಿ ಅಂಶ ಕಷ್ಟ. ಅದರಲ್ಲಿ ಇವರು ಸುಮ್ಮನೆ ಹೋಗಿ ಎಲ್ಲ ಒಂದ್ ಕಡೆ ಸ್ಟಿಕ್ಕರ್ ಅಂಟಿಸಿ ಅಂದಾಜ ಜಾತಿ ಗಣತಿ ಮಾಡ್ತೀನಿ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ಇದನ್ನ ಖಂಡಿಸುತ್ತೆ. ಖಂಡಿತವಾಗ್ಲೂ ಕೂಡ ಇದೇ ರೀತಿ ಮುಂದುವರೆದ್ರೆ ಖಂಡಿತವಾಗ್ಲೂ ಕೂಡ ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ ಮೇಡಮ್. ಈಗ ಬ್ರೇಕ್ ಹೋಗ್ಬೇಕು, ಬ್ರೇಕ್ ಇಂದ ಬಂದ್ಮೇಲೆ ಶ್ರೀನಿವಾಸ್ ಅವರು ಉತ್ತರ ಕೊಡಿ. ನಮ್ಗೆ ಬೆಂಗಳೂರಿನಲ್ಲಿ ಸ್ಟಿಕ್ಕರ್ ಅಂಟಿಸಿದ್ರು, ಹಂಗಾಗಿ ಎಷ್ಟೋ ಜನಕ್ಕೆ ಗೊತ್ತಾಗಿದೆ ಇಂಥದ್ದೊಂದು ಸಮೀಕ್ಷೆ ನಡೀತಿದೆ ಅಂತ. ಇನ್ ರೂರಲ್ ಭಾಗದಲ್ಲೆಲ್ಲ, ಬೆಂಗಳೂರು ಹೊರತುಪಡಿಸಿ ಬೇರೆ ಕಡೆ ಎಲ್ಲ 90% ಕವರ್ ಆಗ್ಬಿಟ್ಟಿದೆ. ನಂಬದ್ ಹೆಂಗಪ್ಪ, ಅನುಮಾನ ಬರಲ್ವಾ? ಶ್ರೀನಿವಾಸ್ ಸರ್, ಬ್ರೇಕ್ಗಿಂತ ಮುಂಚೆ ಹೇಳ್ತಿದ್ವಿ ನೋಡಿ, ವೈಜ್ಞಾನಿಕವಾಗಿ ಸಮೀಕ್ಷೆ ನಡೆದಿಲ್ಲ ಅಂತ ಹೇಳಿ ಹಿಂದಿನ ವರದಿಗಳ ಬಗ್ಗೆನೇನೆ ಅಪಸ್ವರ ಇದೆ. ಅಂಥದ್ರಲ್ಲಿ ಜಾಗೃತರಾಗಿ ಮಾಡಬೇಕಾಗಿತ್ತು ಈ ಸಮೀಕ್ಷೆಯನ್ನು. ಇದರಲ್ಲೂ ಇಂಥ ಎಡವಟ್ಟು
ಈಗ ಹಳ್ಳಿಗಳ ಕಡೆ ಅಟ್ಲೀಸ್ಟ್ ಇಲ್ಲಿ ಸ್ಟಿಕ್ಕರ್ ಇದೆ ಗೊತ್ತಾಗಿದೆ, ಹಳ್ಳಿಗಳ ಕಡೆ ಸಮೀಕ್ಷೆ ಮಾಡಿದ್ದಾರಾ ಇಲ್ವಾ, ಪ್ರೂಫ್ ಏನು ಅಂತ ಹೆಂಗೆ ನಂಬೋದು ಅಂತ? ಮೇಡಮ್, ಮೊದಲಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಲ್ಲ. ವಿಶೇಷವಾಗಿ ಈಗಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವ್ರಿಗಂತೂ ಇಲ್ಲವೇ ಇಲ್ಲ. ಮೊದಲು ಅವರು ನ್ಯಾಯವಾದಿಯಾಗಿ ಕೆರಿಯರ್ ಶುರು ಮಾಡಿ ಅಲ್ಲಿಂದ ಸಮಾಜವಾದಿ ಅನ್ಸ್ಕೊಂಡು ಆಮೇಲೆ ಹುಬ್ಳು ವಾಚ್ ಕಟ್ಕೊಂಡು ಮಜಾವಾದಿಯಾಗಿ ಈಗ ನಮಾಜ್ವಾದಿ ಆಗಿದ್ದಾರೆ. ಆಯ್ತಾ ಮೇಡಮ್? ಅಲ್ಲ, ವಿಷಯಕ್ಕೆ ಅಲ್ಲಿಗೆ ಬರ್ತಾ ಇದ್ದೀನಿ. ಸದಾಶಿವ ಆಯೋಗಕ್ಕೆ 2005ರಲ್ಲಿ ಸೆಟಪ್ ಆಯ್ತಲ್ವಾ? 2007ರಲ್ಲಿ ಅದಕ್ಕೆ ಹಣ ಬಿಡುಗಡೆ ಮಾಡಿದ್ದು ಯಡಿಯೂರಪ್ಪ ಅವರು. ಯಾಕೆಂದರೆ ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಟ್ಟಂಥ ಪಕ್ಷ BJP ಪಕ್ಷದ ಯಡಿಯೂರಪ್ಪ ಅವರು. 2012ರಲ್ಲಿ ಸದಾಶಿವ ಆಯೋಗ ಆವತ್ತಿನ ಮುಖ್ಯಮಂತ್ರಿಗಳಾದ DV ಸದಾನಂದ ಗೌಡರಿಗೆ ವರದಿಯನ್ನು ಕೊಡುತ್ತೆ. 2013ರಿಂದ 2018ರವರೆಗೂ ಇದ್ದಿದ್ದು ಯಾರು ಮೇಡಮ್ ಅಧಿಕಾರದಲ್ಲಿ? ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಏನು ಮಾಡ್ತಾ ಇದ್ರು ಅವತ್ತು ರಿಪೋರ್ಟ್ನ? ಏನೂ ಮಾಡಲಿಲ್ಲ. 2023 ಚುನಾವಣೆಯಲ್ಲಿ ನಾವು ಬಂದರೆ ಒಳ ಮೀಸಲಾತಿ ಮಾಡ್ತೀವಿ ಅಂತ. ನಾವು ಒಳ ಮೀಸಲಾತಿಗೆ ಭಾರತೀಯ ಜನತಾ ಪಕ್ಷ ಮೊದಲನೇ ದಿನದಿಂದ ಹೋರಾಟ ಮಾಡ್ಕೊಂಡು ಬರ್ತಾಯಿದ್ವಿ ನಾವು. ಆಮೇಲೆ 2 ವರ್ಷ ಆದಮೇಲೆ ಈಗ ಒಂದು ನಾಗಮೋಹನ್ ದಾಸ್ ಅವ್ರ ಕಮಿಟಿ ಅಂತ ಹೇಳಿ ಅದನ್ನು ಮಾಡಿದ್ರು. ಮಾಡಿದ್ದು ಯಾವಾಗ? 5 ಮೇಗೆ ಶುರು ಆಯಿತು. ಇದ್ರ ಟ್ರೈನಿಂಗ್ ಕೊಟ್ಟರು 3ನೇ ತಾರೀಕು ಮೇ ಜೂನ್ಗೆ. ಅವತ್ತು ಅರ್ಧ ಜನಕ್ಕೆ ಆ್ಯಪ್ ಡೌನ್ಲೋಡ್ ಆಗಲಿಲ್ಲ ಟ್ರೈನರ್ಸ್ಗೆ, ಟೀಚರ್ಸ್ಗೆ. 100 ಕೋಟಿ ರೂಪಾಯಿ, 65,000 ಜನ ಟೀಚರ್ಸು, ಮತ್ತು 30 ದಿನ ಅಂತ ಮಾಡಿದ್ರು. ಅದು ಇವತ್ತು ಇವಾಗ ನಮ್ಮ ಧರ್ಮಸೇನ ಅವ್ರ ಸಹೋದರ ಹೇಳ್ದಂಗೆ ಮಾಡಿಕೊಂಡ್ರೆ ಇನ್ನೊಂದು 6 ದಿನ ಬಂದರೆ 56 ದಿನ ಆಯಿತು. ಇದು ಅಸಮರ್ಪಕವಾದಂಥ ಅವೈಜ್ಞಾನಿಕವಾದಂಥ ಒಂದು ರಿಪೋರ್ಟ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ನೀವು ಹೇಳಿದ್ರಲ್ಲ 90% ಆಗಿದೆ, 100% ಆಗಿದೆ ಅಂತ. ನಾನು ಆನೇಕಲ್ ತಾಲೂಕಿಂದ ಬರ್ತೀನಿ. ನಾನು ಆನೇಕಲ್ ತಾಲೂಕಿನ ತಹಸೀಲ್ದಾರ್ ಹತ್ರ ಕುಳಿತುಕೊಂಡು ಎಷ್ಟಾಗಿದೆ ಸರ್ವೆ ನಿಮ್ಮದು ರಿಪೋರ್ಟು ಅಂತ ಕೇಳಿದೆ ನಾನು. ಅವರು ಅಲ್ಲಿಂದ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸಮಾಜ ಕಲ್ಯಾಣ ಇಲಾಖೆ ಅಸಿಸ್ಟೆಂಟ್ ಡೈರೆಕ್ಟರ್ ಫೋನ್ ಮಾಡಿ 90 ಕೇಳಿದ್ರು ಎಷ್ಟಾಗಿದೆ ಅಂತ. 97% ಅಂದರು. 97% ಅದು ರಿಸರ್ವ್ಡ್ ಕಾನ್ಸ್ಟಿಟ್ಯೂನ್ಸಿ. ಯಾವುದ್ರ ಮೇಲಾಗಿದೆ? 2011ರ ಸೆನ್ಸಸ್ ಪ್ರಕಾರ ಅಲ್ಲಿರ್ತಕ್ಕಂಥ SC STಗಳು 90,000. ಇವತ್ತಿಗೆ ಕನಿಷ್ಠ 1,20,000 ಕುಟುಂಬ ಇರಬೇಕು. 90,000ದಲ್ಲಿ 97% ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಮಿಕ್ಕಿದ ಕುಟುಂಬ ಎಲ್ಲೋಯ್ತು? ಈಗ ಯಾರು ಸಮೀಕ್ಷೆ ಮಾಡೋದು? ಈಗ ಇದೊಂದು ಕಣ್ಣೋರ್ಸೋ ತಂತ್ರ. ಯಾವತ್ತೆಲ್ಲನೂ ಈ ಸರ್ಕಾರಕ್ಕೆ ಒಂದು ಅತಂತ್ರ ಸ್ಥಿತಿ ಬರುತ್ತೆ ಆವತ್ತು ಜಾತಿ ಗಣತಿಗೆ ನೋಡಿ ಮೇಡಮ್, ಸಾಮಾಜಿಕ ನ್ಯಾಯ ಕೊಡಬೇಕಾದ್ರೆ ಕಮಿಟ್ಮೆಂಟ್ ಇರಬೇಕು, ಬದ್ಧತೆ ಇರಬೇಕು. ಸಾಮಾಜಿಕ ನ್ಯಾಯದ ಯಾವ ಬದ್ಧತೆ ಸರ್ಕಾರದಲ್ಲಿ ಕಾಣಿಸ್ತಾ ಇಲ್ಲ. ಹಾಗಾಗಿ ಇದನ್ನು ಮಾನಿಟರ್ ಮಾಡೋರು ಯಾರೂ ಇಲ್ಲ. 5ನೇ ತಾರೀಕು ಉದ್ಘಾಟನೆ ಆಯಿತು ಬ್ಯಾಂಕ್ವೆಟ್ ಹಾಲಲ್ಲಿ. 6ನೇ ತಾರೀಕು, 7ನೇ ತಾರೀಕು, 8ನೇ ತಾರೀಕು ಟೆಕ್ನಿಕಲ್ ಪ್ರಾಬ್ಲಮ್ಸು. ಯಾವ ಟೀಚರ್ಗೂ ಅಪ್ಲಿಕೇಶನ್ ಡೌನ್ಲೋಡ್ ಆಗಲಿಲ್ಲ. 9ನೇ ತಾರೀಕಿಂದ ಶುರು ಆಯಿತು ಬಿಲೋ ಪಾವರ್ಟಿ ಲೈನ್ ಕಾರ್ಡ್ದು. 19ನೇ ತಾರೀಕುವರೆಗೂ ಬಿಲೋ ಪಾವರ್ಟಿ ಲೈನ್ ಆಯಿತು. ಅದರ ಮೇಲೆ ಆಧಾರ್ ತಗೊಂಡ್ರು. ಅಲ್ಲಿ ಮಾಡಬೇಕಾದ್ರೆ ಒಂದು ವಾರ್ಡಲ್ಲಿ ಒಂದು ಟೀಚರ್ ಮಾಡಬೇಕು ಅಂತ ಅಲ್ಲಿ ಅವ್ರಿಗೆ ಫಿಕ್ಸ್ ಮಾಡಿದ್ರು. ಒಂದು ಟೀಚರ್ ಒಂದು ವಾರ್ಡ್ ಅಂದರೆ ಯಾರು ಮನೆ ಮಾಡಬೇಕಂತ ಅವ್ರಿಗೆ ಸ್ಪೆಸಿಫಿಕ್ ಆಗಿ ಕೊಡಲಿಲ್ಲ. ಅದು SC ST ಮನೆ ಮಾಡಬೇಕಾ, OBCಗಳ ಮನೆ ಮಾಡಬೇಕಾ ಅಂತೇಳಿ. ಇವರು 19ನೇ ತಾರೀಕುವರೆಗೂ OBC ಮನೆಗಳು ಮಾಡ್ಕೊಂಡು ಬಂದರು. ಆಮೇಲೆ ಹೋಯ್ತು ಒಂದು ಇನ್ಸ್ಟ್ರಕ್ಷನ್ ಟೀಚರ್ಸ್ಗೆ, ಇಲ್ಲ ನೀವು SC ST ಮನೆಗಳು ಮಾಡಬೇಕು ಅಂತೇಳಿ. ಮತ್ತೆ ಶುರು ಮಾಡಿದ್ರು ಅವ್ರು 19ನೇ ತಾರೀಕಿಂದ. ಆ SC STಗಳ ಮನೆಗಳು ಮಾಡಿ ಗುರುತಿಸೋಷ್ಟೊತ್ತಿಗೆ ಅವ್ರಿಗೆಲ್ಲ ಸ್ಕೂಲ್ ಶುರು ಆಯಿತು. ಆಮೇಲೆ ಕೊನೆಗೆ ತೊಗೊಂಡು ಬಂದು ಯಾರು ಕೊಟ್ಟರು? ಅವರು BBMP ಅವ್ರು ಕೊಟ್ಟರು, ಬೆಸ್ಕಾಂನವ್ರು ಕೊಟ್ಟರು. ಅಲ್ಲಿ 42 ಪ್ರಶ್ನೆಗಳಿದೆ. ಒಬ್ಬರಿಗೆ ಮಾಡ್ಬೇಕಂದ್ರೆ 40 ನಿಮಿಷ. BBMP ಅವರಾಗಲಿ ಬೆಸ್ಕಾಂನವರಾಗಲಿ ಮೇಡಮ್, ಅವ್ರ ಕೆಲಸ ಅಂತ ಮಾಡ್ತಾರೆ, ಈ ಸಮೀಕ್ಷೆ ಅಂತ ಮಾಡ್ತಾರ? ಯಾವ್ದಂತ ಮಾಡ್ತಾರೆ? ಇದು ಈಗೇನು ಮಾಡ್ತಾ ಇದ್ದಾರೆ? ಈಗ ಸಮಾಜದ ಒತ್ತಡ, ನಾವೆಲ್ಲ ಒಳ ಮೀಸಲಾತಿಗೆ ಹೋರಾಟವನ್ನು ಮಾಡ್ತಾ ಇದ್ದೀವಿ. ನಮ್ಮ ಒತ್ತಡ ಜಾಸ್ತಿ ಆಯ್ತು. ಭಾರತೀಯ ಜನತಾ ಪಕ್ಷದ ಒತ್ತಡ ಜಾಸ್ತಿ ಆಯ್ತು, ಮಾಡಲೇಬೇಕು ಅಂತ. ಈಗೇನು ಮಾಡ್ತಾ ಇದ್ದಾರೆ? ಸ್ಟಿಕ್ಕರ್ಗಳು ಕೊಟ್ಟರು. ಒಂದು ವಿಲ್ಲಾಗೆ ಹೋಗೋದು, ಅಲ್ಲಿರೋ ಸೆಕ್ಯೂರಿಟಿಗೆ ಇಷ್ಟು ಕೊಟ್ಬಿಡೋದು. ವಿಲ್ಲಾ ನೀವು ಎಲ್ಲ ಮನೆ ಹಂಚ್ರಿ ಅನ್ನೋದು. ಅಪಾರ್ಟ್ಮೆಂಟ್ಗೆ ಹೋಗೋದು, ಅಲ್ಲಿ ಸೆಕ್ಯೂರಿಟಿಗಳು ಕೊಟ್ಬಿಡೋದು. ನನಗೆ ಒಬ್ರು ಕಾಮೆಂಟ್ ಅಲ್ಲಿ ತಿಳಿಸಿದ್ದಾರೆ, ಬೆಳಗ್ಗೆ ಎದ್ದು ಕಸ ಗುಡಿಸ್ಲಿಕ್ಕೆ ಬರುವ ಪೌರ ಕಾರ್ಮಿಕ ಮಹಿಳೆಯರು ತಗೊಂಬಂದು ಅಂಟಿಸಿದ್ದಾರೆ. ಇವ್ರೇನ್ ಸಮೀಕ್ಷೆ ಮಾಡ್ತಾರೆ? ಪೌರ ಕಾರ್ಮಿಕರಿಗೂ ಕೊಟ್ರು, ಪೌರ ಕಾರ್ಮಿಕರಿಗೂ ಹಂಚಕ್ ಕೊಟ್ರು. ಈಗ ಕಾಂಗ್ರೆಸ್ ಪಕ್ಷ, ಈಗ ನಮ್ಮ ಸಹೋದರದ ಧರ್ಮಸೇನ ಅವ್ರು ಹೇಳಿದ್ರೆ, ಇದು ಅಧಿಕಾರಿಗಳು ಯಾರ ಕೈ ಕೆಳಗಡೆ ಕೆಲಸ ಮಾಡ್ತಾ ಇದ್ದಾರೆ? ಸರ್ಕಾರದ ಅಡಿಯಲ್ಲಿ ತಾನೇ ಕೆಲಸ ಮಾಡ್ತಾ ಇದ್ದಾರೆ. ವೇರ್ ಇಸ್ ದ ಅಕೌಂಟಬಿಲಿಟಿ? ಮೊದಲನೇದಾಗಿ ನಾನೊಂದು ಹೇಳ್ತೀನಿ, ಈ ಏನು ನಾಗಮೋಹನ್ ದಾಸ್ ಸಾಹೇಬ್ರ ಆಯೋಗ ಇದೆ, ಇದು ಅವ್ರಿಗೆ ನೇರವಾದಂಥ ಹೊಣೆ ಇರ್ತಕ್ಕಂಥದ್ದು ಅವ್ರ ಸಿಬ್ಬಂದಿಗಳಿಗೆ. ಸರ್ಕಾರಕ್ಕಾಗಲಿ ಸಮಾಜ ಕಲ್ಯಾಣ ಇಲಾಖೆ ಆಗಲಿ, ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಪತ್ರಿಕೆಯಲ್ಲಿ ಪ್ರಚಾರ ಕೊಟ್ಟಿದ್ದಾರೆ, ಮಾಧ್ಯಮಗಳಲ್ಲಿ ಪ್ರಚಾರಗಳು ಕೊಟ್ಟಿದ್ದಾರೆ. ಸಮೀಕ್ಷೆಯಲ್ಲಿ ಎಲ್ಲ ಪರಿಶಿಷ್ಟ ಜಾತಿಯವರು ಭಾಗಿಯಾಗಿ ನಿಮ್ಮ ಜಾತಿಗಳನ್ನು ನಮೂದಿಸ್ಕೊಳ್ಳಿ. ಮತ್ತು ಈಗಾಗಲೇ
BJP ಇದ್ದಾಗ ಇಷ್ಟಿಷ್ಟು ಅಂತೇಳಿ ಹಂಚಿಕೆ ಮಾಡಿದರು. ಈ ನಮ್ಮ ಮಾಧುಸ್ವಾಮಿ ಅವರಿದ್ದಾಗ ಮಾಧುಸ್ವಾಮಿ ಅವರು ಇದರಲ್ಲಿ ಅದು ಅವರು ಕಡೆಗಳಿಗೆ ತಗೊಳ್ತಾರೆ. ಈ BJP ಅವ್ರದ್ದು ಏನು ಗೊತ್ತಾ, ಎಲ್ಲ ಚುನಾವಣೆ ಬರ್ತದೆ ಅಂತ ಗೊತ್ತಾಗ್ಬಿಟ್ಟಿದೆ ಅವ್ರಿಗೆ. 2013ರಿಂದ 18ರವರೆಗೆ ಅಲ್ಲ ಕೇಳಿ, ಚುನಾವಣೆ ಈಗ ಮೊನ್ನೆಯಿಂದ ಅದಾಯ್ತು ಸರ್. ಇವತ್ತಿನ ಮಾತಾಡೋಣ. ಇವತ್ತಿನ ಸಮೀಕ್ಷೆ ಅದಕ್ಕೆ 100 ಕೋಟಿ ಖರ್ಚು. ಈ 100 ಕೋಟಿ ಖರ್ಚು ಮಾಡಿ ಫಸ್ಟ್ ಕೇಳಿ, ನೀವು ನಮ್ಮಲ್ಲಿ ಯಾರನ್ನೂ ಕೇಳಬೇಡಿ. ಸರ್ಕಾರ ನಮ್ದಿರ್ಬೋದು. ಈಗ ಚುನಾವಣಾ ಆಯೋಗ ಇರಲಿ, ಯಾವುದೇ ಆಯೋಗಗಳಿರಲಿ, ಅದಕ್ಕೆ ಸರ್ಕಾರದ ಸಿಬ್ಬಂದಿಗಳು ಕೆಲಸ ಮಾಡ್ತಾರೆ ಹೊರತು ರಾಜಕೀಯಕ್ಕೂ ಸರ್ಕಾರಕ್ಕೂ ಸಂಬಂಧ ಇಲ್ಲ. ನೀವು ಒಂದು ನಿಮಿಷ ಕೇಳಿ, ಒಂದು ನಾಗಮೋಹನ್ ದಾಸ್ ಸಾಹೇಬರ ಆಯೋಗಕ್ಕೆ ಸರ್ಕಾರ 100 ಕೋಟಿನೋ ಎಷ್ಟು ಕೊಟ್ಟಿದಾರೋ ಅದು ಕೊಟ್ಟಿದ್ದಾರೆ. ನೀವೇನೇ ಮಾಡಿದ್ರು ಪ್ಲೀಸ್ ಕಾಲ್ ಟು ನಾಗಮೋಹನ್ ದಾಸ್ ಸಮಿತಿ ಮಾಡಿ. ಅಲ್ಲಿ ಸದಸ್ಯರಿದ್ದಾರೆ ಕೇಳಿ. ನೋಡಿ, ನನಗೂ ನನಗೂ ವಿಚಾರ ಗೊತ್ತಿದೆ ಕೇಳಿ. ಇದು ಕಾಂಗ್ರೆಸ್ ಪಕ್ಷ ಸರ್ಕಾರಕ್ಕಾಗ್ಲಿ ಸಿದ್ದರಾಮಯ್ಯನವ್ರಿಗಾಗ್ಲಿ ಸಂಬಂಧ ಇಲ್ಲ. 10 ಸೆಕೆಂಡ್ ಕೇಳಿಸ್ಕೊಳ್ಳಿ. ನೀವು ಹೇಳ್ದಾಗೇನೆ ನಾವು ಈ ಸುದ್ದಿ ಪ್ರಸಾರ ಮಾಡಿದ ಮರುಕ್ಷಣವೇ ನಾಗಮೋಹನ್ ದಾಸ್ ಸರ್ ಚೇಂಬರ್ ಅಲ್ಲಿ ನಮ್ಮ ಪ್ರತಿನಿಧಿ ಇದ್ರು. ನಾನು ಇದನ್ನ ಆನ್ ಏರ್ ಅಲ್ಲಿ ಹೇಳಿದ್ರೆ ಬಹುಶಃ ಇನ್ನೂ ಕೋಪ ಮಾಡ್ಕೊಂಡಿದ್ರು ಅವರು. ಸರ್, ಮಾಧ್ಯಮಗಳಿಗೆ ರಿಯಾಕ್ಷನ್ ಕೂಡ ಕೊಡ್ಲಿಲ್ಲ. ಯಾಕೆ ಅಂದ್ರೆ ನೀವು ಸುದ್ದಿ ಪ್ರಸಾರ ಮಾಡಕ್ ಮುಂಚೆ ನನಗ್ ಬಂದು ಹೇಳ್ಬೇಕಾಗಿತ್ತು, ಇಲ್ಲಾಂದ್ರೆ ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು. ಅರೆ, ಮಾನಿಟರ್ ಮಾಡೋ ಜವಾಬ್ದಾರಿ ಯಾರಪ್ಪ? ಮಾಧ್ಯಮದವ್ರದಾ? ನೀವು ಸಮೀಕ್ಷೆ ಸರಿಯಾಗಿ ಮಾಡ್ತಿದ್ದೀರಾ ಇಲ್ವಾ ಅಂತ ಹೇಳಿ ಮಾನಿಟರ್ ಮಾಡಬೇಕಾಗಿರೋದು ಮಾಧ್ಯಮದ ಜವಾಬ್ದಾರಿ ಮಾತ್ರನಾ? ಒಬ್ಬ ಪರಿಶಿಷ್ಟ ಜಾತಿಯನ್ನು ಅಂತ ನನಗೆ ಜವಾಬ್ದಾರಿ ಮಾಡಿದ್ರಿ. ಹೋಗ್ಲಿ, ಈಗ ನೀವು ಒಬ್ಬರು ಮಾಧ್ಯಮದವರಾಗಿ ನಿಮ್ಮನ್ನ ನಾನು ಪ್ರಶ್ನೆ ಕೇಳ್ತೀನಿ. ಇದಕ್ಕೂ ಸಿದ್ದರಾಮಯ್ಯನವ್ರಿಗಾಗ್ಲಿ, ಇದಕ್ಕೂ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ಗಾಗ್ಲಿ, ಇದಕ್ಕೂ ಕಾಂಗ್ರೆಸ್ ಪಕ್ಷಕ್ಕಾಗ್ಲಿ ನಮ್ಗೇನು ಸಂಬಂಧ ಇದೆ? ನಮ್ಮನ್ನ ಯಾಕೆ ಕೇಳ್ತಿದ್ದೀರಾ? ಒಂದು ನಿಮಿಷ ಕೇಳಿ. ನೀವು ನಾಗಮೋಹನ್ ದಾಸ್ ಸಾಹೇಬರು ಕೇಳಬೇಕು. ಕೇಳಿ, ಅಲ್ಲಿ ಸಮಿತಿ ಸದಸ್ಯರುಗಳಿದ್ದಾರೆ. ಅದಕ್ಕೆ ನಾಗಮೋಹನ್ ದಾಸ್ ಅವ್ರು ಸರ್, ಅದಕ್ಕೆ ಅವ್ರ ಜವಾಬ್ದಾರಿ ಕೊಟ್ಟಿರೋದು. ಒಂದ್ ನಿಮಿಷ ಕೇಳಿ. ಈಗ ಸದಸ್ಯ ಆಯೋಗ ಮಾಡಿದ್ರಲ್ಲ, ನೀವು ಮಾಡಿದ್ರಿ ಅಂತ ಇಷ್ಟೊತ್ತು ಬುರುಡೆ ಬಿಟ್ರಲ್ಲ. ಈಗ ಕೇಳಿ, ಒಂದ್ ನಿಮಿಷ ಸರ್, ಅವ್ರು ದುಡ್ಡು ಕೊಟ್ರಿ ಅಂತ ಹೇಳಿದ್ರಲ್ಲ, ಮತ್ತೆ ಯಡಿಯೂರಪ್ಪ ಮಾಡಿದ್ರು, ಸದಾನಂದ ಗೌಡ್ರು. ಕೇಳಿ ಸ್ವಾಮಿ, ನೀವ್ ಏನು ಹೇಳಿದ್ರು ಉತ್ತರ ಕೊಡಕ್ ಶಕ್ತಿ ಇದೆ. ಶ್ರೀನಿವಾಸ್ ಅವರೇ, ಈಗ ನೀವು ಹೇಳಿದ್ರಲ್ಲ ಯಡಿಯೂರಪ್ಪ ಅವ್ರು ಮಾಡ್ಬಿಟ್ರು, ಸದಾನಂದ ಗೌಡ್ರು ಮಾಡಿದ್ರು ಅಂತ ಹೇಳಿ, ಆ ಜವಾಬ್ದಾರಿ ನೀವು ಒಪ್ಕೊಳ್ಳಿ. ನೀವು ಫೇಲ್ಯೂರು. ಶ್ರೀನಿವಾಸ್ ಸರ್, ನಿಮ್ಗೂ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಧರ್ಮಸೇನಾ ಸರ್, ನಿಮ್ಗೂ ರಿಕ್ವೆಸ್ಟ್ ಮಾಡಿ. ಕಿರ್ಚಾಡೋ ವಿಚಾರ ಅಲ್ಲ. ಎಸ್ಸಿ ಸಮುದಾಯದ ಜನರಿಗೆ ಅನ್ಯಾಯ ಆಗ್ತಾ ಇದೆ. ನಮಗ್ ಹಳೆ ಕತೆ ಪುರಾಣ. ಶ್ರೀನಿವಾಸ್ ಸರ್, ಒಂದ್ ನಿಮಿಷ. ಧರ್ಮಸೇನಾ ಸರ್, ನಿಮ್ಗೂ ಕೇಳಿಸ್ಕೊಳ್ತೀನಿ. ನೋಡಿ, ಎಸ್ಸಿ ಸಮುದಾಯಕ್ಕೆ ಅನ್ಯಾಯ ಆಗ್ತಿದೆ ಅನ್ನೋ ಕಳಕಳಿಯಿಂದ ರಿಪಬ್ಲಿಕ್ ಕನ್ನಡ ಚರ್ಚೆ ಮಾಡ್ತಾ ಇದೆ. ಕಿರ್ಚಾಡಿ ಜನರನ್ನ ದಾರಿ ತಪ್ಪಿಸೋ ಪ್ರಯತ್ನ ಯಾರು ಮಾಡೋದ್ ಬೇಡ. ನೀವ್ ಹೆಂಗ್ ಹೇಳ್ತೀರಿ ಸರ್? ಇಲ್ಲ, ನಮ್ಗೆ ಹಳೆ ಕತೆ ಬಿಡಿ ಸರ್, ಹಳೆ ಕತೆ ಬಿಡಿ. ಇವತ್ತಿನ ಸಮೀಕ್ಷೆ ಬಗ್ಗೆ ಹೇಳಿ ಶ್ರೀನಿವಾಸ್ ಸರ್. ನನಗೆ ಇವತ್ತಿನ ಬಗ್ಗೆ ಉತ್ತರ ಬೇಕು. ಹಳೆ ಕತೆ ಬಿಡಿ, ಅದನ್ನ ಪ್ರತ್ಯೇಕವಾಗಿ 2 ಅವರ್ ಚರ್ಚೆ ಮಾಡೋಣ. ಇವತ್ತಿನ ಹೇಳಿ ಧರ್ಮಸೇನಾ ಸರ್, ನೀವು ಹೇಗ್ ಹೇಳ್ತೀರಿ? ಸರ್ಕಾರಕ್ಕೂ ಈ ಸಮೀಕ್ಷೆಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ತಪ್ಪಾಗಿದ್ರೆ ಲೋಪ ಕೇವಲ ನಾಗಮೋಹನ್ ದಾಸ್. ದಯಮಾಡಿ ಕೇಳಿಸ್ಕೊಳ್ಳಿ. ನೀವ್ ಇನ್ ಕೇಸ್ ಕೇಳಿಸ್ಕೊಳ್ತಾ ಇದ್ರೆ ದಯಮಾಡಿ, ನಿಮ್ಗೆ ಯಾರು ಆದೇಶ ಕೊಟ್ರಲ್ಲ ಹಿಂಗೊಂದು ನಿಮ್ಮ ನೇತೃತ್ವದಲ್ಲಿ ತನಿಖೆ ಆಗ್ಲಿ ಅಂತ ಹೇಳಿ, ಅಥವಾ ಈ ಸಮೀಕ್ಷೆ ಆಗ್ಲಿ ಅಂತ ಹೇಳಿ, ದಯಮಾಡಿ ಅವ್ರ ಹತ್ರ ಹೋಗಿ ಕೇಳಿ ಹಿಂಗ್ ಹೇಳ್ತಿದ್ದಾರೆ ಅಂತ ಹೇಳಿ. ಒಂದ್ ಬ್ರೇಕ್ ಹೋಗ್ಬೇಕು. ಬಹುಶಃ ನಾನು ಬ್ರೇಕಿಂದ ಬಂದ ಮೇಲೆ ಮುಖ್ಯಮಂತ್ರಿಗಳ ರಿಯಾಕ್ಷನ್ ಏನು ಇದಕ್ಕೆ, ಹಾಗೆ ಕಾಂಗ್ರೆಸ್ನ ಸಚಿವರುಗಳ ರಿಯಾಕ್ಷನ್ ಏನು? ಸರ್ಕಾರದ ಜವಾಬ್ದಾರಿ ಎಲ್ಲ, ಯಾರ ಆಯೋಗ ಇದೆ ಅವ್ರ ಜವಾಬ್ದಾರಿ ಅಂತಾರೆ ಧರ್ಮಸೇನಾ ಸರ್. ಮುಖ್ಯಮಂತ್ರಿಗಳು ರಿಯಾಕ್ಟ್ ಮಾಡಿದ್ರು, ಮಾಧ್ಯಮದ್ದೇ ತಪ್ಪು ಇಂಥ ಸುದ್ದಿ ಪ್ರಸಾರ ಮಾಡಿದ್ದು ಅನ್ನೋ ಆಂಗಲ್ ಅಲ್ಲಿ. ಪರಮೇಶ್ವರ್ ಅವ್ರು ಒಪ್ಕೊಳ್ತಾರೆ, ತಪ್ಪಾಗಿದ್ರೆ ಅದನ್ನ ಸರಿ ಮಾಡ್ತೀವಿ ಅಂತ ಹೇಳಿ. ಇದ್ರ ಜೊತೆಯಲ್ಲಿ RB ತಿಮ್ಮಾಪುರಿ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಕ್ವಿಕ್ ಆಗಿ ರಿಯಾಕ್ಷನ್ ನೋಡ್ಕೊಂಡು ಡಿಬೇಟ್ ಮುಂದುವರ್ಸೋಣ. 2-3 ತರ ಇದೆ ಜಾತಿ ಗಣತಿ. ನೀನು ಆನ್ಲೈನ್ ಮೇಲೂ ಕಳಿಸ್ಬೋದು ನಿನ್ನ ಜಾತಿ ಯಾವುದು ಅಂತ, ಗೊತ್ತಾಯ್ತಾ? ನೇರವಾಗಿ ಮನೆಗೆ ಬಂದಾಗಲೂ ಕೂಡ ಹೇಳ್ಬೋದು. ಮೀಟಿಂಗ್ ಬೇರೆ ಇದರಲ್ಲಿ ಇದ್ದಲ್ಲೂ ಕೂಡ ಹೇಳಲಿಕ್ಕೆ ಅವಕಾಶ ಇದೆ. ನೀನು ಆನ್ಲೈನ್ ಮೂಲಕ ಕಳಿಸ್ಬಿಡು. ನೀನು ಆನ್ಲೈನ್ ಮೂಲಕ ಕಳಿಸ ನೀನ್ ಜಾತಿ ಯಾವುದು ಅಂತ. ಅಲ್ಲ ಸರ್, ಪೋಸ್ಟಲ್ ಏನಂತಿದೆ, ಈ ಮನೆಗೆ ಭೇಟಿ ಕೊಟ್ಟಿದೀವಿ, ಮಾತಾಡಿದೀವಿ, ಮುಕ್ತಾಯ ಆಗೋದು ಪೋಸ್ಟರ್ ಆಗ್ತಾ ಇದ್ದಾರೆ. ಮಾತಾಡಿಲ್ಲ ಯಾರು ವಿಡಿಯೋ ಮಾಡ್ಕೊಂಡು
ಮೀಡಿಯಾದವರೆಲ್ಲ ಸುಳ್ಳು ಸುದ್ದಿ ಹೇಳ್ತಾರೆ. ನಮ್ಮ ಹತ್ರ ವಿಡಿಯೋ ಸಾಕ್ಷ್ಯ ಇದೆ ಸರ್ ಅಂತಂದ್ರೆ ಸುಳ್ಳು ಹೇಳ್ಬೋದು ಮಾಧ್ಯಮದವರು, ನೀವೇನೆಲ್ಲ ಸತ್ಯ ಹೇಳ್ತೀರಾ ಅಂತಂತಾರೆ. ನಾನು ಕ್ವಿಕ್ ಆಗಿ ರಾಜು ಸರ್ ರಿಯಾಕ್ಷನ್ ತಗೊಂಡು ಮಂಜು ಸರ್ ಹತ್ರ ರಿಯಾಕ್ಷನ್ ತಗೊಳ್ತೀನಿ. ಸರ್, ಸುಳ್ಳು ಹೇಳೋ ಅವಶ್ಯಕತೆ ಏನಿದೆ? ಜನರೇ ಮಾತಾಡ್ತಿದ್ದಾರೆ, ಜನರೇ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ. ಇಲ್ಲ, ನಮ್ಮ ಮುಖ್ಯಮಂತ್ರಿಗಳಿಗೆ ಮಾಹಿತಿ ಕೊರತೆ ಇದೆ ಅನಿಸುತ್ತೆ. ಬಹುಶಃ ನೀವೇನು ಹೇಳ್ತಾ ಇದ್ದೀರಾ ಅನ್ನೋದು ಅವ್ರಿಗೆ ಕನ್ವೆ ಆಗ್ತಾ ಇಲ್ಲ. ನೀವು ಏನು ಹೇಳೋಕೆ ಹೊರಟಿದ್ದೀರಿ ಅನ್ನೋದು ಕನ್ವೆ ಆಗ್ತಾ ಇಲ್ಲ. ನಮ್ಮ ಧರ್ಮಸೇನ ಸಾಹೇಬರು ಒಂದು ಮಾತು ಹೇಳಿದ್ರು, ಅದು ಆಯೋಗದ ಮತ್ತು ನಾಗಮೋಹನ್ ದಾಸ್ ಅವರ ಕರ್ತವ್ಯ ಅಂತ. ಬಹುಶಃ ನೀವು 100 ಕೋಟಿ ದುಡ್ಡು ಕೊಟ್ರಲ್ಲ, ಒಂದು ಆಯೋಗಕ್ಕೆ ದುಡ್ಡು ಕೊಟ್ರಿ, ಆದರೆ ಬರೀ ದುಡ್ಡು ಕೊಟ್ಟಿದ್ರು ಮಾತ್ರಕ್ಕೆ ಅವ್ರ ಅಧಿಕಾರಿಗಳನ್ನ ಬಳಸ್ಕೊಳ್ಳಿಕ್ಕೆ ಎಷ್ಟು ಮಟ್ಟಕ್ಕೆ ಪವರ್ ಕೊಟ್ಟಿದ್ದೀರಿ? ಅವ್ರನ್ನ ಮಾನಿಟ್ರ್ ಮಾಡಲಿಕ್ಕೆ ಎಷ್ಟು ಮಟ್ಟಕ್ಕೆ ಪವರ್ ಕೊಟ್ಟಿದ್ದೀರಿ? ಈಗ 65,000 ಜನ ಟೀಚರ್ಸ್ಗಳಿಗೆ ನಾವು ಟ್ರೈನಿಂಗ್ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ರಿ ಅಲ್ವಾ? 65,000 ಜನ ಟೀಚರ್ಸ್ ಕೊಟ್ಟಾಗ ಅವರು ಆಯೋಗದ ಕನೆಕ್ಟಿವಿಟಿಗೆ ಬಂದಿದ್ದಾರಾ? ಹಂಗಾದ್ರೆ ಸರ್ಕಾರ ಸತ್ತೋಗಿದೆಯಾ? ಇನ್ನು ಸರ್ಕಾರಕ್ಕೆ ಅಧಿಕಾರಿಗಳ ಮೇಲೆ ಹಿಡಿತ ತಪ್ಪಿದೆ ಅನ್ನೋದು ಇದೊಂದು ಸ್ಪಷ್ಟ ಸಂದೇಶವಾಗಿ ಜನಗಳಿಗೆ ಚಿತ್ರಣ ಕಾಣ್ತಾ ಇದೆ. ಈ ಹಿಂದೆ ಸಿದ್ದರಾಮಯ್ಯನವ್ರು CM ಆಗಿದ್ದಂಥ ಸಂದರ್ಭದಲ್ಲಿ 168 ಕೋಟಿ ಖರ್ಚು ಮಾಡಿ ಸಮೀಕ್ಷೆ ಮಾಡಿಸಿದ್ರು. ಆ ಸಮೀಕ್ಷೆ ಎಲ್ಲೋಯ್ತೋ ಗೊತ್ತಿಲ್ಲ. ತದನಂತರ ಯಾವಾಗ ಜನ ಇದ್ರ ಬಗ್ಗೆ ಪ್ರಶ್ನೆ ಮಾಡ್ಲಿಕ್ಕೆ ಶುರು ಮಾಡಿದ್ರು, ಮತ್ತೆ ಮಾಡ್ತೀವಿ ಅಂತ ಹೇಳಿದ್ರು. ಈಗ ಅವರ ಜನಾಂಗನ ಜಾಸ್ತಿ ತೋರಿಸ್ಕೊಂಡು ನಾನು CM ಆಗಿ ಮುಂದುವರಿಬೇಕು. ನೋಡಿ, ಇವರ ಅಧಿಕಾರದ ದಾಹದ ಹುಚ್ಚಿಗೆ ಅಮಾಯಕ ಜನಗಳು ಬಲಿಯಾಗ್ತಾ ಇದ್ದಾರೆ. ಕ್ರೀಮಿ ಲೇಯರ್ ಅಂದರೆ ಕೆಳ ಹಂತದ ಬಡ ವರ್ಗದ ಜನಕ್ಕೆ ಸಿಗಬೇಕಾಗಿರೋಂಥ ಮೀಸಲಾತಿ ಸಿಗ್ತಾ ಇಲ್ಲ. ಇದ್ರ ಬಗ್ಗೆ ಜನನ ಅವೇರ್ ಮಾಡೋಕೆ ಹೊರಟಂಥ ಮಾಧ್ಯಮಗಳನ್ನೇ ನೀವು ಸುಳ್ಳು ಅನ್ನೋ ಮಟ್ಟಕ್ಕೆ ಒಬ್ಬ ಮುಖ್ಯಮಂತ್ರಿ ಬಂದರೆ ನಿಜವಾಗ್ಲೂ ಈ ಪ್ರಜಾಪ್ರಭುತ್ವದಲ್ಲಿ ಇದ್ದೀವ, ನಾವು ಡಿಕ್ಟೇಟರ್ಶಿಪ್ಪಲ್ಲಿ ಇದ್ದೀವ ಅನ್ನೋದನ್ನ ನಾವು ಒಂದ್ಸತಿ ಅವಲೋಕನ ಮಾಡಬೇಕಾಗತ್ತೆ. ಮುಖ್ಯಮಂತ್ರಿಗಳು ಯಾವ ಮಟ್ಟಕ್ಕೆ ಆಗ್ಬಿಟ್ಟಿದ್ದಾರೆ? ನಾನು ಹೇಳಿದ್ದೆ ಸತ್ಯ. ಹೂಬ್ಲೆಟ್ ವಾಚು ನನಗೆ ಸುಮ್ಮನೆ ಹಂಗೆ ಬಂದ್ಬಿಡ್ತು ಕೈಯಲ್ಲಿ ಪಟ್ ಅಂತ. ನಾನು ಯಾವತ್ತಿದ್ರು ಸಮಾಜವಾದಿ ಸಣ್ಣ ಉದಾಹರಣೆ, ಯಾರೇ ಕೊಡ್ಲಿ ಸ್ವಾಮಿ, ಒಬ್ಬ ಮುಖ್ಯಮಂತ್ರಿಗೆ ಯಾರೋ ತಗೊಂಬಂದ್ಬಿಟ್ಟು 100 ಕೋಟಿ ಒಲಿ ಒಂದು 25 kg ಗಾಂಜಾ ಕೊಟ್ಬಿಡ್ತಾರೆ. ಇಸ್ಕತಾರ? ತಾಳ್ಮೆಯಿಂದ ಇದ್ದಾರೆ. ಅವ್ರ ಹತ್ರ ತಗೊಂಡಿರೋದೇ ಒಂದು ರಿಯಾಕ್ಷನ್. ಧರ್ಮಸೇನ ಸರ್ ಪ್ಲೀಸ್, ಮಂಜು ಸರ್ ಮಾತ್ರ ವಾಯ್ಸ್ ಆನ್ ಏರ್ ಇರ್ಲಿ. ಈಗ ಎಡವಟ್ಟಂತೂ ಆಗಿದೆ, ಕ್ಲಿಯರ್ ಕಟ್ ಆಗಿ ನಮ್ಮ ಹತ್ರ ಸಾಕ್ಷಿ ಇದೆ. ಹೊಸದಾಗಿ ಸರ್ವೆ ಮಾಡಬೇಕು, ಇಲ್ಲ ಇವಾಗ ಏನು ಎಕ್ಸ್ಟೆನ್ಷನ್ ಮಾಡಿದ್ದಾರೆ ಅಷ್ಟ್ರಲ್ಲಿ ತರಾತುರಿಯಲ್ಲಿ ಸರಿ ಮಾಡೋ ಪ್ರಯತ್ನ ಮಾಡಬೇಕು. ಬಟ್ ಜನರಲಿ ಇದ್ರ ಬಗ್ಗೆ ನಂಬಿಕೆನೆ ಹೊಟ್ಟೋಗಿದೆಯಲ್ಲ, ಇದಕ್ಕೆ ಮುಲಾಮ್ ಹಚ್ಚೋರು ಯಾರು ಅಂತ. ಮೇಡಮ್, ಮೊಟ್ಟ ಮೊದಲನೇದಾಗಿ ನಿಮ್ಮ ವಾಹಿನಿಗೆ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ಎಲ್ಲ ಒಂದ್ ಕಡೆ ಪರಿಶಿಷ್ಟ ಜಾತಿಯ ಒಳ ಪಂಗಡಗಳಿಗೆ ಅನ್ಯಾಯ ಆಗ್ತಾ ಇರ್ತಕ್ಕಂಥ ವಿಚಾರವನ್ನ ಇವತ್ತು ಮಾಧ್ಯಮದ ಮುಖಾಂತರ ತೋರಿಸೋದ್ರ ಮುಖಾಂತರ ಇವತ್ತು ಇಡೀ ಕರ್ನಾಟಕದ ಜನತೆಗೆ ಕಣ್ತರ್ತಕ್ಕಂಥ ಕೆಲಸವನ್ನ ಮಾಡಿದಿರಾ. ಸರ್ಕಾರ ಎಲ್ಲಿ ಹಾದಿ ತಪ್ತದೆ ಅಂತಕ್ಕಂಥ ವಿಚಾರವನ್ನು ಕೂಡ ತಾವು ಎತ್ತಿ ತೋರ್ತಕ್ಕಂಥ ಕೆಲಸವನ್ನ ಮಾಡಿದಿರಾ. ಇವತ್ತು ಧರ್ಮಸೇನರು ಅವರು ಯೋಚನೆ ಮಾಡ್ಬೇಕು, ಎಲ್ಲೋ ಒಂದ್ ಕಡೆ ಅವ್ರಿಗೂ ಅನ್ಯಾಯ ಆಗುತ್ತೆ ಅಂತಕ್ಕಂಥದ್ದು ಅವ್ರು ಯೋಚನೆ ಮಾಡ್ಬೇಕು. ಸರ್ಕಾರದ ಅಧಿಕಾರಿಗಳು ಮಾಡ್ತಾ ಇರ್ತಕ್ಕಂಥ ತಪ್ಪನ್ನ ಸರ್ಕಾರ ಸಮರ್ಥನೆ ಮಾಡ್ಕೋಬಾರದು, ಆಗ್ತಾ ಇರ್ತಕ್ಕಂಥ ತಪ್ಪನ್ನ ಸರಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ಬೇಕು. ಇದು ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ, ಇಲ್ಲಿಗೆ ಪ್ರಾಣಸಕ್ತ ಆದ್ರೆ ಬೆಕ್ಲಿಗೆ ಚೆಲ್ಲಾಟ ಅಂತ ಹೇಳ್ತಾರೆ ನೋಡಿ. ಇವತ್ತು ಒಳ ಮೀಸಲಾತಿಲಿ ಎಲ್ಲಿ ನಮ್ಗೆ ಅನ್ಯಾಯ ಆಗುತ್ತೋ ಅಂತೇಳಿ ಹಲವಾರು ಜಾತಿಗಳು ಇವತ್ತು ಕಣ್ಣಲ್ಲಿ ನೀರಾಗ್ತಕ್ಕಂಥ ಸಂದರ್ಭದಲ್ಲಿ ಇವರು ಅಧಿಕಾರಿಗಳನ್ನ ಇಟ್ಕೊಂಡು ಬೇಕಾಬಿಟ್ಟಿ ಜಾತಿ ಗಣತಿಯನ್ನ ಮಾಡಿ, ಇವ್ರ ಸರ್ಕಾರಕ್ಕೆ ಯಾವ ರೀತಿ ಬೇಕು ಆ ರೀತಿ ಜಾತಿ ಗಣತಿಯನ್ನ ಮಾಡಿ ಎಲ್ಲ ಒಂದ್ ಕಡೆ ಪರಿಶಿಷ್ಟ ಜಾತಿಯ ಒಳ ಪಂಗಡಗಳಿಗೆ ಅನ್ಯಾಯ ಮಾಡಕ್ ಕೊಟ್ಟಿದ್ದ ಸರ್ಕಾರ ಅಂತೇಳಿ ನೇರವಾಗಿ ಆರೋಪ ಮಾಡ್ತೀನಿ. ಸರ್ಕಾರಿ ಅಧಿಕಾರಿಗಳ ಮೇಲೆ ಹಿಡಿತಾ ಇಲ್ದಿರ್ತಕ್ಕಂಥ ಈ ಸರ್ಕಾರ ಇವರು ಅದನ್ನ ಸಮರ್ಥನೆ ಮಾಡಕ್ ಹೊರಟಿದ್ದಾರೆ ಅಂತ ಹೇಳಿದ್ರೆ, ಸರ್ಕಾರಿ ಅಧಿಕಾರಿಗಳನ್ನ ಹಿಡಿತದಲ್ಲಿ ಇಟ್ಕೊಳ್ತಕ್ಕಂಥದ್ದು ಯಾರ ಜವಾಬ್ದಾರಿ? ಅದು ನಮಗೆ ಬಂದಿರೋ ಗ್ರಾಚಾರ. ಇದನ್ನ ನಾನು ಒಪ್ತೀನಿ ಸರ್, ಮಾಧ್ಯಮದಲ್ಲಿ ರಿಪೋರ್ಟ್ ಬರೋವರೆಗೂ ಬಿಜೆಪಿಗೂ ಗೊತ್ತಿರಲಿಲ್ಲ ಈ ವಿಚಾರ. ಯಾರು ಸಮರ್ಥವಾಗಿಲ್ದಿರದೆ ನಮಗೆ ದಲಿತರಿಗೆ ಇಂತ ಪಾಡ್ ಬಂದಿರೋದು. ಈಗ ಆಯ್ತು ಕಡೆದಾಗ ರಾಜು ಸರ್ ಹಾಗೆ ಶ್ರೀನಿವಾಸ್ ಸರ್, ನನಗಿರೋದು ಸಿಂಪಲ್ ಪ್ರಶ್ನೆ. ಅಪ್ಪ, ಹೋಗಿ ಈ ಸಮೀಕ್ಷೆ ಖರ್ಚು ಮಾಡಿರೋದು ಜನರದೇ ದುಡ್ಡು. ಈಗ ಇನ್ನೊಂದು ಸಮೀಕ್ಷೆ ಮಾಡ್ಬೇಕು ಅಂದ್ರೂ ಹೋಗೋದು ಜನರದೇ ದುಡ್ಡು. ಅನ್ಯಾಯ ಆಗ್ತಿರೋದು ಯಾರಿಗೆ? ಎಟ್ಟಗೇನ್ ಜನರಿಗೆ? ರಾಜು ಸರ್, ಅದಾದ್ಮೇಲೆ ಶ್ರೀನಿವಾಸ್ ಸರ್. ಈಗ ಕೋತಿ ಮೊಸರನ್ನ ತಿಂದು ಮೇಕೆ ಮೂತಿಗೆ ಒರೆಸ್ತು ಅನ್ನಂಗೆ ಆಗಿದೆ ಈ ಸರ್ಕಾರದ ಕತೆ. ಪಾಪ ನಿಜವಾಗ್ಲೂ ಒಂದು ಒಳ್ಳೆ ಜಡ್ಜ್ ಅನ್ಸ್ಕೊಂಡಂಥವ್ರು ನಾಗಮೋಹನ್ ದಾಸ್ ಅವರು. ಅವ್ರನ್ನ ಕರ್ಕೊಂಬಂದು ಆಯೋಗಕ್ಕೆ ಅಲ್ಕಿತ್ತಾವು ಮೊನ್ನೆ ಲೋಕಾಯುಕ್ತರು ಇದೇ ರೀತಿ ಮಾತಾಡಿದ್ದಾರೆ. ಪಾಪ ಅವ್ರು ಜಡ್ಜ್ ಆಗಿದ್ದವ್ರನ್ನ ಕರ್ಕೊಂಬಂದು ನೀವು ಆಯೋಗದ ಅಧ್ಯಕ್ಷನ್ ಮಾಡಿಬಿಟ್ಟು ಅವ್ರು ಯಾವ ರೀತಿ ಮಾಡಬೇಕು ಅಂತ ನಿಮ್ಗೆ ರೂಟ್ ಮ್ಯಾಪ್ ಕೊಟ್ಟಿದ್ದಾರೆ. ಒಬ್ಬ ಹೈಕೋರ್ಟ್ ಜಡ್ಜ್ ಆಗಿದ್ದಂಥವ್ರು, ಒಬ್ಬ ಆಯೋಗದ ಅಧ್ಯಕ್ಷರಾಗಿದ್ದವರು ಫೀಲ್ಡ್ ಗಿಲ್ಡ್ ಕೆಲಸ ಮಾಡೋಕ್ಕಾಗಲ್ಲ.
ನಿಮ್ಮ ಅಧಿಕಾರಿಗಳನ್ನ ನೀವು ಯಾವ ರೀತಿ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದೀರಿ, ನೀವು ಯಾವ ರೀತಿ ಮಾನಿಟರ್ ಮಾಡ್ತಾ ಇದ್ದೀರಿ ಅನ್ನೋದನ್ನ ಸ್ಪಷ್ಟಪಡಿಸ್ಬೇಕಾಗ್ತದೆ. ನೇರ ಹೊಣೆ ಸರ್ಕಾರನೇ ಬರಬೇಕಾಗ್ತದೆ. ಜನ ನಿಮ್ನ ಆಯ್ಕೆ ಮಾಡಿ ಕಳ್ಸಿರೋದು ಜನಗಳ ಕೆಲಸ ಮಾಡ್ಲಿಕ್ಕೆ. ಇಲ್ಲ ದಯವಿಟ್ಟು ವಿರೋಧ ಪಕ್ಷಗಳ ಮೇಲೆ ಹೇಳ್ತೀನಿ, ಯಾಕೆ ಕುಮಾರಸ್ವಾಮಿ ಬಾಯ್ ಬಿಟ್ಟಿಲ್ಲ, ದೇವೇಗೌಡರ ಬಾಯ್ ಬಿಟ್ಟಿಲ್ಲ, ನೀವು ಸದಾಶಿವ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಮ್ಯಾನಿಫೆಸ್ಟೋ ಕೊಟ್ಟಿದ್ರಿ, ನೀವು ಯಾಕೆ ಬಾಯ್ ಬಿಟ್ಟಿಲ್ಲ? ವಿರೋಧ ಪಕ್ಷ ಬಾಯ್ ಬಿಡ್ತಾ ಇಲ್ಲ. ಯಾಕೆ ಸರ್ಕಾರ ವಿರೋಧ ಪಕ್ಷಗಳಾಗೋದಕ್ಕೆ ನೀವು ಅನ್ಫಿಟ್, ಹಾಗಾಗಿ ಪರಿಶಿಷ್ಟ ಜಾತಿಗಳಿಗೆ ಅನ್ಯಾಯ ಆಗ್ತಾ ಇದೆ. ಸರ್ಕಾರದ ವೈಫಲ್ಯ, ಸರ್ಕಾರಿ ಯಂತ್ರಾಂಗದ ಅದಕ್ಷತೆ, ಇದನ್ನ ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೆ. ಒಳ ಮೀಸಲಾತಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಮಾಡ್ತಾ ಇದ್ದಾರೆ. ಇದು ಇದರಲ್ಲಿ ನೀವು ಯಾವ್ದು ದೊಡ್ಡ ಇಟ್ಕೋಬಾರ್ದು. ಆದ್ರೆ ಭಾರತೀಯ ಜನತಾ ಪಕ್ಷ ಒಳ ಮೀಸಲಾತಿ ಆಗೋದು ಹೋರಾಟವನ್ನ ಮಾಡೇ ಮಾಡುತ್ತೆ, ಒಳ ಮೀಸಲಾತಿ ಮಾಡೇ ಮಾಡ್ಸುತ್ತೆ. ನಾನು ಮಾಧ್ಯಮ ಪ್ರತಿನಿಧಿಯಾಗಿ ವಿರೋಧ ಪಕ್ಷಗಳು ಎರಡೂ ಪಕ್ಷಕ್ಕೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ನೋಡಿ ಈ ರೀತಿಯ ಎಡವಟ್ಟುಗಳನ್ನ ಆಚೆ ತಂದು ಸರ್ಕಾರದ ಗಮನಕ್ಕೆ ತರೋದು ಕೇವಲ ಮಾಧ್ಯಮದ ಜವಾಬ್ದಾರಿ ಮಾತ್ರ ಅಲ್ಲ, ನಾವು ತೋರಿಸಿದೀವಿ, ನಮ್ಮ ಕರ್ತವ್ಯ ಆಗಿದೆ. ಇದನ್ನ ಇನ್ನಷ್ಟು ಹೋರಾಟ ತೀವ್ರತೆ ಮಾಡಿ ಸರ್ಕಾರ ಮರು ಸರ್ವೇನೋ ಆಗಿರೋ ಪ್ರಮಾದವನ್ನ ಸರಿಪಡಿಸೋ ಪ್ರಯತ್ನಕ್ಕೆ ತರಬೇಕು ಅಂದ್ರೆ ಚಾಟಿ ಬೀಸಬೇಕಾಗಿರೋದು ನೀವು ಸರ್. ಹೀಗಾಗಿ ಜೆಡಿಎಸ್ ಬಿಜೆಪಿ ಮೇಲೆ ಹೆಚ್ಚಿನ ಜವಾಬ್ದಾರಿ ಕೊಟ್ಟು ಧರ್ಮಸೇನಾ ಕಾಂಗ್ರೆಸ್ ಪಕ್ಷದ ಪ್ರತಿನಿಧಿಯಾಗಿ ಬಂದಿರೋದಕ್ಕೆ ಅವ್ರಿಗೂ ಒಂದು ವಿಶೇಷವಾದ ರಿಕ್ವೆಸ್ಟ್ ಸರ್, ದಯಮಾಡಿ ಮುಖ್ಯಮಂತ್ರಿಗಳಿಗೆ ಹೋಗಿ ತಿಳಿಸಿ, ನಾಗಮೋಹನ್ ದಾಸ್ ಅವ್ರದೇ ತಪ್ಪಾಗಿದ್ರು ಕೂಡ ಸರಿಪಡಿಸೋ ಜವಾಬ್ದಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ. ನಾನು ಒಪ್ಪಲ್ಲ ಅವ್ರ ಮಾತು, ಅವ್ರ ಮಾತನ್ನ ನಾನು ರಿಪೀಟ್ ಮಾಡಿದ್ದೀನಿ. ಮುಖ್ಯಮಂತ್ರಿಗೆ ತಿಳಿಸಿ, ಕರೆಕ್ಟ್ ಆಗಿ ಒಂದು ಸರ್ವೆ ಮಾಡಿಸಿ, ಎಸ್ಸಿ ಸಮುದಾಯದ ಜನರಿಗೆ, ತುಳಿತಕ್ಕೆ ಒಳಗಾಗಿರುವ ಜನರಿಗೆ ಮೀಸಲಾತಿ ಅನ್ನೋದು, ಒಳ ಮೀಸಲಾತಿ ಅನ್ನೋದು ಆಯ್ತು ಸರ್, ಆಯ್ತು ಒಳ ಮೀಸಲಾತಿ ಅನ್ನೋದು ಆಯ್ತು ಸರ್, ನನಗೆ ಸಮಯ ಇಲ್ಲ. ಧನ್ಯವಾದ ಎಲ್ರಿಗೂ. ಸರಿಯಾಗಿ ಮೀಸಲಾತಿ ಸಿಗೋ ರೀತಿಯಲ್ಲಿ ಆಗ್ಲಿ ಅಂತ ಹೇಳಿ ಅಷ್ಟೇ ನಾವು ಪ್ರಾರ್ಥನೆ ಮಾಡಬಹುದು. ಎಲ್ಲರ ಜವಾಬ್ದಾರಿ, ನಿಮ್ ಜವಾಬ್ದಾರಿ ನೀವು ನಿರ್ವಹಿಸ್ತೀರಿ ಅನ್ನೋ ಭರವಸೆಯೊಂದಿಗೆ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಧನ್ಯವಾದ ಮತ್ತೊಮ್ಮೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. MDH ದಮ್ ಹಾಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDH ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ.